ಹೇ ನವಿಲೆ ಅಂತ ಕುಣಿದ ನಿವೇದಿತಾ ಗೌಡ ಮತ್ತು ಕಿಶನ್ಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ವನ್ಯಜೀವಿ ಕಾಯ್ದೆ ಕೇಸ್ನಲ್ಲಿ ಸೆಲೆಬ್ರಿಟಿಗಳೇ ಟಾರ್ಗೆಟ್ ಆದ್ರ ಈ ರೀತಿಯ ಒಂದು ಪ್ರಶ್ನೆಯೂ ಕೂಡ ಈಗ ರೈಸ್ ಆಗ್ತಾ ಇದೆ. ನವಿಲುಗರಿ ಉಡುಪನ್ನ ಧರಿಸಿ ಕಿಶನ್ ಮತ್ತು ನಿವೇದಿತಾ ರೀಲ್ಸ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು. ನವಿಲುಗರಿ ಬಳಕೆ ಮಾಡಿದ್ದಕ್ಕೆ ಇದೀಗ ಅರಣ್ಯ ಇಲಾಖೆಗೆ ದೂರು ಹೋಗಿದೆ. ಅರಣ್ಯ ಇಲಾಖೆಗೆ ಅಧಿಕೃತ ದೂರನ್ನ ದಿನೇಶ್ ಕಲ್ಲಳ್ಳಿ ಕೊಟ್ಟಿದ್ದು ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ನವಿಲುಗರಿ ನೈಜವಾಗಿದ್ರೆ ಅಂದ್ರೆ ರಿಯಲ್ ಆಗಿದ್ರೆ ಅವುಗಳನ್ನು ವಶಕ್ಕೆ ಪಡಿರಿ ಅಂತ ಕೂಡ ಸಾಮಾಜಿಕ ಕಾರ್ಯಕರ್ತ ನಿವೇದಿತಾ ಮತ್ತು ಕಿಶನ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಪಬ್ಲಿಸಿಟಿಗಾಗಿಯೇ ಸೆಲೆಬ್ರಿಟಿಗಳಿಂದ ನಡೀತಾ ಇದೆಯಾ ಈ ಗಿಮಿಕ್ ಅನ್ನುವ ಪ್ರಶ್ನೆ ಕೂಡ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಆ ರೀಲ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ ನಟ ಕಿಶನ್. ಹಾಗಾದ್ರೆ ಇದನ್ನ ತುಂಬ ಚೆನ್ನಾಗಿತ್ತಲ್ಲ, ರೀಲ್ಸ್ ನೋಡಿದ್ವಿ, ಖುಷಿ ಆಯಿತು ಅಂತ ಅನ್ಕೊಂಡು ಸುಮ್ಮನೆ ಬಿಡೋದಾ? ಪ್ರಸಿದ್ಧಿ ಆಗಿರುವಂಥವ್ರು ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಸೆಲೆಬ್ರಿಟಿಗಳು ಅಂತ ಏನು ಕರಿತೀವಿ, ಅವರು ಸಮಾಜದಲ್ಲಿ ನಾವೇನು ಸಂದೇಶವನ್ನು ಕೊಡ್ತಾ ಇದ್ದೀವಿ ಅದನ್ನು ಅನುಸರಿಸೋರ ಸಂಖ್ಯೆ ಎಷ್ಟಿದೆ, ನಾವು ಹೇಗೆ ನಡ್ಕೋಬೇಕು ಅಂತ ಬುದ್ಧಿ ಕಲಿಯುವ ಅಗತ್ಯ ಇದೆಯಾ? ಆ್ಯಂಡ್ ಬಿಗ್ ಬಾಸ್ಗೂ ಈ ರೀತಿಯ ಕಾಂಟ್ರವರ್ಸಿಗಳಿಗೂ ಇತ್ತೀಚೆಗೆ ಅವಿನಾಭಾವ ಸಂಬಂಧ. ಅವ್ರು ಯಾರೋ ಹುಲಿ ಉಗ್ರು ಹಾಕ್ಕೊಂಡ್ರು ಅಂತ ಒಬ್ಬರು, ಮತ್ತೊಬ್ಬರು ತಲ್ವಾರ್ ಇಟ್ಕೊಂಡು ಕೇಕ್ ಕಟ್ ಮಾಡಿದ್ರು, ಫೋಟೋ ಶೂಟ್ ಮಾಡಿಸಿದ್ರು ಅಂತ ಮತ್ತೊಬ್ಬರು. ಇದಾಗ್ತಿದ್ದಂತೆ ಈ ನವಿಲುಗರಿಯ ಕೇಸ್. ಯಾಕೆ ಬಿಗ್ ಬಾಸ್ಗೂ ಮತ್ತು ಈ ರೀತಿಯ ಕಾಂಟ್ರವರ್ಸಿಗಳಿಗೂ ಅವಿನಾಭಾವ ಸಂಬಂಧ ಹೆಚ್ಚಾಗ್ತಾ ಇದೆ? ಈಗ ಆಲ್ರೆಡಿ ಹೆಸರು ಮಾಡ್ಕೊಂಡಿದ್ದೀವಿ, ಇನ್ನೊಂದಷ್ಟು ಶೋ ಆಫ್ ಮಾಡಬೇಕು ಅನ್ನುವಂತಹ ಹುಚ್ಚ ಅಥವಾ ಗೊತ್ತಿಲ್ಲದಂತೆ ಆಗಿದ್ದಂಥ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಯೋಚನೆ ಮಾಡ್ಬೇಕು ನಾವು. ಸಾಮಾನ್ಯ ಏನಾದರೂ ಈ ಕೋರ್ಟು ಕೇಸು ಕಂಪ್ಲೇಂಟು ಅಂತ ಬಂದಾಗ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ ಅಂತ ಕೇಳೋದು ಸಾಮಾನ್ಯ. ಅದರ ಜೊತೆಗೆ ಈ ರೀತಿಯ ಟಾರ್ಗೆಟ್ ಅಂತ ಬಂದಾಗ ಜನಸಾಮಾನ್ಯರನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಸೆಲೆಬ್ರಿಟಿಗಳ ಮೇಲೆ ಕಣ್ಣು ಹಾಕ್ತಾರೆ ಅಂತ ಒಂದು ಗುಂಪು ಈಗ ವಾಯ್ಸನ್ನು ರೈಸ್ ಮಾಡ್ತದೆ. ಅದು ಕೂಡ ಹೌದಾ? ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ವನ್ಯಜೀವಿ ತಜ್ಞ ಪ್ರವೀಣ್ ಭಾರ್ಗವ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಏನೋ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೊಂದು ಕಡೆ ದೂರುದಾರರು ದಿನೇಶ್ ಕಲ್ಲಳ್ಳಿ ಕೂಡ ಲೈವಿಗೆ ಜಾಯ್ನ್ ಆಗಿದ್ದಾರೆ. ದಿನೇಶ್ ಅವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ತೆ. ಗುಡ್ ಮಾರ್ನಿಂಗ್. ನಿಮ್ಮದ್ದೇ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿ, ಅದರ ಸ್ಟೇಟಸ್ ಏನು, ಅಪ್ಡೇಟ್ ಏನಾದರೂ ಸಿಕ್ತಾ, ನಿಮ್ ಗಮನಕ್ಕೆ ಬಂತಾ? ನಿನ್ನೆ PCCF ವೈಲ್ಡ್ ಲೈಫ್ ಮಾತಾಡಿದೆ ಮೇಡಮ್. ನಿನ್ನೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಹೀಗಾಗಿ ಪ್ರಕರಣದ ಬಗ್ಗೆ ತನಿಖೆಗೆ ಕೆಳಮಟ್ಟದ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬರೆದ ನಂತರ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಹಿರಿಯ ಅಧಿಕಾರಿಗಳಿಗೆ ಒತ್ತಾಯ ಮಾಡೋದೇನೆಂದ್ರೆ, ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಮೊದಲನೇದಾಗಿ ಅರಣ್ಯ ಮೊಕದ್ದಮೆನ ದಾಖಲಿಸಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಪ್ರಕರಣನ ದಾಖಲಿಸದೇ ಇರುವಂತದ್ದು, ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಪ್ರಕರಣದ ಬಗ್ಗೆ ಗಂಭೀರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಮೇಡಮ್. ಬರ್ತೀನಿ ನಾನು ದಿನೇಶ್ ಅವರೇ ನಿಮ್ಮ ಹತ್ರ. ಪ್ರವೀಣ್ ಸರ್, ನಿಮ್ಮ ಹತ್ರ ಮಾತಾಡೋದಾದ್ರೆ, ಇದನ್ನ ನೋಡುವಂಥವ್ರು ಬಹಳ ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಅದೊಂದಷ್ಟು ನಿಮಿಷದ ರೀಲ್ಸ್ಗಳನ್ನು. ಆಮೇಲೆ ಈ ರೀತಿಯ ಕಂಪ್ಲೇಂಟ್ ರೈಸ್ ಆದಾಗ ಅದೇನು ದೊಡ್ಡ ವಿಚಾರನಾ ಅಂತಲೂ ಜನ ಮಾತಾಡ್ತಾರೆ. ಬಟ್ ವನ್ಯಜೀವಿ ತಜ್ಞರಾಗಿ ನೀವು ನೋಡುವ ಆ್ಯಂಗಲ್ಲೇ ಬೇರೆ ಇರುತ್ತೆ. ಹೌದಾ, ಇದನ್ನು ಅಷ್ಟೊಂದು ಲೈಟಾಗಿ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ, ನವಿಲ್ಗರಿ ಇಟ್ಕೊಬಿಟ್ರೆ ಏನು ದೊಡ್ಡ ಅಪರಾಧನ? ಮನೇಲೆಲ್ಲ ಇಟ್ಕೊಳ್ಳಲ್ವಾ, ದೇವಸ್ಥಾನಗಳಲ್ಲಿ ಇಟ್ಕೊಳ್ಳಲ್ವಾ, ಮಸೀದಿ ಮುಂದೆ ಇಟ್ಕೊಳ್ಳಲ್ವಾ, ಮಾರ್ತಾ ಇರಲ್ವಾ, ಇವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತಾರೆ. ನೀವು ಹಾಗೆ ನೋಡ್ತೀರಾ ಇದನ್ನ? ಇಲ್ಲ, ಇದನ್ನ ಬೇರೆ ಥರ ನೋಡಬೇಕಾಗತ್ತೆ. ಕಾನೂನು ಮಟ್ಟದಲ್ಲಿ ಏನು, ಮತ್ತು ಈ ಪ್ರದರ್ಶನ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಪಬ್ಲಿಸಿಟಿಗೆ ಏನು ಮಾಡ್ತಾರೆ ಅದು, ಮತ್ತು ಅತಿ ಮುಖ್ಯವಾಗಿ ವನ್ಯಜೀವಿ ಸಂರಕ್ಷಣೆಗೆ ಈ ಥರ ಚಟುವಟಿಕೆಗಳು ಯಾವ ಥರ ಪ್ರಭಾವ ಬೀರುತ್ತೆ. ಈಗ ಕಾನೂನು ಮಟ್ಟದಲ್ಲಿ ಮೊದಲು ನಾವು ಮಾತಾಡೋದಾದರೆ, ಈಗ ಅವರು ದೂರು ಕೊಟ್ಟಿದ್ದಾರೆ, ಹೌದು, ಎಲ್ರದ್ದು ಹಕ್ಕು ದೂರು ಕೊಡೋಕ್ಕೆ. ಆದರೆ ಕಾನೂನು ಏನು ಹೇಳುತ್ತೆ, ಇದಕ್ಕೆ ಈ ನವಿಲ್ಗರಿ ಏನಂತೀವಿ, ಇಟ್ ಈಸ್ ಕಾಲ್ಡ್ ಅಸ್ ಟೇಲ್ ಫೆದರ್ ಆಫ್ ಪೀಕಾಕ್. ನವಿಲು ಶೆಡ್ಯೂಲ್ 1ನಲ್ಲಿ ದಾಖಲಿಸಿದೆ. ಕಾನೂನು ವೈಲ್ಡ್ ಲೈಫ್ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಶೆಡ್ಯೂಲ್ 1, ಅದಕ್ಕೆ ಅತಿ ಜಾಸ್ತಿ ಪ್ರೊಟೆಕ್ಷನ್ ಇದೆ. ಆದರೆ ಟೇಲ್ ಫೆದರ್ ಆಫ್ ಪೀಕಾಕ್ ಈಸ್ ಎಕ್ಸೆಂಪ್ಟ್. ಇದರಲ್ಲಿ 2 ಸೆಕ್ಷನ್ ಅನ್ವಯಿಸುತ್ತೆ. ಸೆಕ್ಷನ್ 43 ಸಬ್ಸೆಕ್ಷನ್ 3 ಮತ್ತು ಸೆಕ್ಷನ್ 49A. ಇದರಲ್ಲಿ ಟೇಲ್ ಫೆದರ್ ಆಫ್ ಪೀಕಾಕ್, ಅದರ ಪುಕ್ಕ ಏನಿದೆ ಅದು ಎಕ್ಸೆಂಪ್ಟ್ ಆಗಿದೆ. ಹಾಗಿರೋವಾಗ
ಪ್ರಶ್ನೆ ಉದ್ಭವ ಆಗೋದು, ಒಂದು ನವಿಲ್ಗರಿ ಇಟ್ಕೊಂಡಲ್ಲಿ ಅದು ಕಾನೂನು ಬಾಹಿರಾನ ಅಲ್ವಾ? ಅಲ್ಲ, ಮೊದಲನೇ ವಿಷಯ. ಆದರೆ ಈ ನವಿಲ್ಗರಿನ ಹೇಗೆ ಅವ್ರು ಪಡ್ಕೊಂಡ್ರು, ಯಾರೋ ಅದನ್ನ ತಗೊಂಡು ಅವರಿಂದ ಬಾಡಿಗೆಗೆ ತಗೊಂಡ್ರು ಅಂತೇನೋ ಪ್ರಸ್ತಾಪ ಆಯಿತು. ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತಂದ್ರೆ ಕಾಡು ಒಳಗೆ ಹೋಗಿ ನವಿಲನ್ನ ಬೇಟೆ ಆಡಿ, ಆ ನವಿಲನ್ನ ಬೇಟೆ ಆಡಿ ಪುಕ್ಕ ಅವರು ಪಡ್ಕೊಂಡಿದ್ದಲ್ಲಿ ಅದು ಕಾನೂನು ಬಾಹಿರ. ಅದಕ್ಕೆ 3 ವರ್ಷದಿಂದ 7 ವರ್ಷಕ್ಕೆ ಸಜೆ ಇದೆ. ಅದು ಹಂಟಿಂಗ್ ಪ್ರಕರಣ ಆಗತ್ತೆ. ಅದು ಕಠಿಣವಾದಂಥ ಶಿಕ್ಷೆ ಅದಕ್ಕೆ ಕಾನೂನಿನಲ್ಲಿ ಇದೆ. ಆದರೆ ಈ ಪುಕ್ಕಗಳನ್ನ ಕೆಲವರು ಆಯ್ಕೋತಾರೆ, ಅದು ಬೀಳತ್ತೆ. ನೈಸರ್ಗಿಕವಾಗಿ ಪುಕ್ಕ ಬಿದ್ದಾಗ ಅದನ್ನು ಸಂಗ್ರಹಿಸೋರು ಇದ್ದಾರೆ. ಇದೊಂದೇ ಅಲ್ಲ, ನವಿಲ್ ಪುಕ್ಕ ಒಂದೇ ಅಲ್ಲ, ಈ ಜಿಂಕೆ ಕೊಂಬು ಕೂಡ ಬೀಳತ್ತೆ. ಆದರೆ ಅದಕ್ಕೆ ಕಾನೂನಡಿಯಲ್ಲಿ ಎಕ್ಸೆಂಪ್ಷನ್ ಇಲ್ಲ. ಬರೀ ನವಿಲ್ ಪುಕ್ಕಕ್ಕೆ ಮಾತ್ರ ಎಕ್ಸೆಂಪ್ಷನ್ ಇದೆ. ನೋಡಿ, ಇದು 49A ಅಡಿಯಲ್ಲಿ ಅದು ಶೆಡ್ಯೂಲ್ 1 ಪ್ರಾಣಿಗೆ ಅನ್ವಯಿಸುತ್ತೆ. ಅದರಲ್ಲಿ ಬಟ್ ಡಸ್ ನಾಟ್ ಇನ್ಕ್ಲೂಡ್ ಟೇಲ್ ಫೆದರ್ ಆಫ್ ಪೀಕಾಕ್. ಸೊ ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಖಂಡಿತ ಈ ಸೆಲೆಬ್ರಿಟಿಗಳು ಈ ಥರ ವನ್ಯಪ್ರಾಣಿಗಳ ಪದಾರ್ಥಗಳನ್ನು ಇಟ್ಕೊಂಡು ಶೋಗಳಿಗೆ ಹೋಗಿ ಮಾಡಲೇಬಾರ್ದು. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗತ್ತೆ. ಆದರೆ ಕಾನೂನು ಮಟ್ಟದಲ್ಲಿ ನಾವು ನೋಡಿದಾಗ ಈ ಒಂದು ಪ್ರಕರಣದಲ್ಲಿ ಟೇಲ್ ಫೆದರ್ ಆಫ್ ಪೀಕಾಕ್ಗೆ ಕಾನೂನು ಈ ಥರ ಹೇಳುತ್ತೆ, ಇಟ್ ಈಸ್ ಎಕ್ಸೆಂಪ್ಟ್. ಓಕೆ ಬರ್ತೀನಿ ನಾನು. ಸರ್, ನಿಮ್ಮ ಹತ್ರ ಉಮೇಶ್ ಸರ್ ಪ್ರಶ್ನೆ ಕೇಳೋದು ತುಂಬ ಬಾಕಿದೆ. ಬಟ್ ಈ ವಿಚಾರದಲ್ಲಿ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಬಿಡ್ತೀನಿ ನಾನು. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಪೀಕಾಕ್ ನಾವು ಮಾತಾಡೋಕೆ ಹೋದಾಗ 1970s ಹಿಡಿದು 2005ವರೆಗೂ ಆಲ್ಮೋಸ್ಟು ನಮ್ಮ ಭಾಗ ಅಂದರೆ ಬೆಂಗಳೂರಿನ ಅಡ್ಜಸೆಂಟ್ ಭಾಗ ಏನು ಬರುತ್ತೋ ನಾವು ನೋಡ್ತಾನೆ ಇರಲಿಲ್ಲ ಒಂದು ಪೀಕಾಕ್ನು. ಕಂಡೇ ಇರಲಿಲ್ಲ. ಬರೀ ಝೂ ಗಾರ್ಡನಲ್ಲಿ ಅಷ್ಟೇ ನಾವು ಪೀಕಾಕ್ಗಳಿರುವಂಥದ್ದು ನೋಡ್ತಾ ಇದ್ದು. ಬಟ್ ಕಾಲಾಂತರದಲ್ಲಿ ಏನಾಯಿತು ಅಂತಂದರೆ ಬಿಕಾಸ್ ಆಫ್ ಅರ್ಬನೈಜ್ ಇದಾದ್ರೂ ಸಹ ಕಾಡುಗಳು ಜಾಸ್ತಿ ಆಯಿತು. ಯಾಕೆಂದರೆ ನಾವೆಲ್ಲ ಅಡ್ಜಸೆಂಟ್ ಟು ದಿಸ್ ಬ್ಯಾಂಗ್ಳೂರು ಸಿಟಿ ಇದೆಲ್ಲ ಇರೋದ್ರಿಂದ, ನಾವೆಲ್ಲ ಮೇಕೆದಾಟ್ ಮತ್ತು ಈ ಭಾಗ ಎಲ್ಲ ಇರೋದ್ರಿಂದ ಬೆಂಗಳೂರಿನ ಹತ್ತತ್ರ ಸುತ್ತಮುತ್ತ ಸಿಕ್ಕಾಬಟ್ಟೆ ಪೀಕಾಕ್ಗಳು ಇವಾಗ ಗುಂಪು ಹೌದೌದು ಗುಂಪು ಸಂಖ್ಯೆಯಲ್ಲಿ ಇವಾಗ ನಮ್ಮ ಊರುಗಳ ತೋಟಗಳಲ್ಲೇ ಸಹ ನೂರಾರು ಸಂಖ್ಯೆಯಲ್ಲಿ ಕಾಣುವಂಥ ಪರಿಸ್ಥಿತಿ ಬಂತು. ಅದು ಬಹಳ ಒಳ್ಳೆ ಕೆಲಸ. ಈ ನನ್ನ ಲೆಕ್ಕದಲ್ಲಿ ಅದು ನೇಚರ್ ನಮಗೆ ಕೊಡ್ತಾ ಇರ್ತಕ್ಕಂಥ, ಎಲ್ಲೋ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದೇ ಒಂದು ದೊಡ್ಡ ಆಸೆ ನಮಗೆಲ್ಲ ಉಟ್ಕೊಂಡಿದೆ. ಹೌದು, ನಾವು ನಾಶ ಮಾಡ್ತಾ ಇಲ್ಲ, ಅದನ್ನು ಸಾಯಿಸೋಕೆ ಹೋಗ್ತಾ ಇಲ್ಲ, ಅದಕ್ಕೆ ಪೂರಕವಾದಂಥ ವಾತಾವರಣನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಭಾಳ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರಿಗೆ. ಆದರೆ ಈ ವಿಚಾರದಲ್ಲಿ ಏನೇ ಮಾಡಲಿ, ಅವ್ರು ಏನೇ ಇಟ್ಕೊಳ್ಳಿ, ಯಾಕೆ ಅಂತಂದರೆ ದೆವ್ವ ಅದೇ ಮನೆಗೆ ದೆವ್ವ ಬರ್ತದೆ, ಒಂದು ನವಲಗಿರಿ ಇಡು. ಆಮೇಲೆ ಏನಾದರೂ ಒಂದು ಪೂಜೆ ಆದರೆ ಮನೆಗಳಲ್ಲಿ ಒಂದು ನವಲಗರಿ ತಂದಿಡು. ಅಂದರೆ ವಾಸ್ತುಗೂ ಸಹ ಭಾಳ ಕಾಲಾಂತರಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. 1, 2 ಎಲ್ಲೋ ಅಂತ ಅದನ್ನು ಜೀವಂತವಾಗಿ ಕಿತ್ಕೊಬರುವಂಥವಲ್ಲ. ಖಂಡಿತವಾಗ್ಲೂ ಎಲ್ಲೋ ಏನೋ ಒಡೆದು ಏನೋ ತಿನ್ಬಿಟ್ಟಿರ್ತದೆ, ಅಲ್ಲಿ ಹರಡ್ಕೊಂಡಿರ್ತವೆ. ಅದನ್ನು ಪ್ರೀತಿಯಿಂದ ಎತ್ಕೊಬಂದು ಮನೇಲಿ ಅದನ್ನು ಬಿಸಾಕಿ ಹಾಳಾಗೋದು ಬೇಡ ಅಂತ ಅನ್ನುವಂಥದ್ದು, ಮತ್ತು ಅವನ್ನ ಎತ್ಕೊಂಡು ಬಂದು ಮನೆಗೆ ಇಟ್ಕೊಳ್ಳುವಂಥದ್ದು ತಪ್ಪೇನಲ್ಲ. ಅದನ್ನು ಪ್ರೀತಿಗೋಸ್ಕರ ತೊಗೊಬರುವಂಥದ್ದು. ಬಟ್ ಕಮರ್ಷಿಯಲಾಗಿ ಮಾಡ್ಕೊಡುವಂಥದ್ದು ಅಂದರೆ ಹಣ ಗಳಿಸುವಿಕೆಗೋಸ್ಕರ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಈ ಥರ ಶೋಗಳನ್ನ ಅದನ್ನು ಬಳಸ್ಕೊಂಡು ಮಾಡಿ ಅದನ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ನ್ಯಾಷನಲ್ ಬರ್ಡ್ಗೆ ಮಾಡ್ತಕ್ಕಂಥ ಅವಮಾನ. ಖಂಡಿತವಾಗಲೂ ಇದೆಲ್ಲ ಆಗಬಾರ್ದು. ಮಾಡಬೇಕಾದಾಗಲೇ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಿದು. ಓಕೆ ಸರ್, ಈಗ ಒಂದು ಪ್ರಶ್ನೆ ನಿನ್ನೆಯಿಂದ ಅಥವಾ ಇತ್ತೀಚಿನ ಇಂಥ ಸೆಲೆಬ್ರಿಟಿಗಳ ಎಡವಟ್ಟಿಂದ ರೈಸ್ ಆಗ್ತಾ ಇರೋದು ಏನು ಗೊತ್ತಾ? ಈ ಮರ್ಡರ್ ಕೇಸ್ನಲ್ಲೋ ಕಳ್ತನ ಸುಳ್ತನದ ಕೇಸ್ನಲ್ಲೋ ದೊಡ್ಡವ್ರಿಗೊಂದು ಕಾನೂನು, ಸಣ್ಣವ್ರಿಗೊಂದು ಕಾನೂನು, ಹಂಗಾದ್ರೆ ಬಡವ್ರಿಗೊಂದು ಶ್ರೀಮಂತರಿಗೊಂದ ಅಂತಾರೆ. ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಇದನ್ನ ಯಾರೋ ಚಿಕ್ಕ ಪುಟ್ಟವ್ರು ಮಾಡಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ನೀವು, ಈ ಸೆಲೆಬ್ರಿಟಿಗಳು ಮಾಡಿದ್ರೆ ಯಾಕೆ ಕಣ್ಣು ಹಾಕ್ತೀರಿ ಅಂತಾರೆ. ನಾವು ಹಂಗೆ ನೋಡ್ಬೇಕಾ? ಇವ್ರುಗಳು ಮಾಡಿದಕ್ಕೆ ಇನ್ನೊಂದು 1000 ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ, ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ನೋಡ್ಬೇಕಾ? ನೋಡಿ, ದರ್ಗಾಗಳಲ್ಲಿ ನೋಡಿ, ಅಲ್ಲೂ ಬಾಬಾ ಇದ್ದರು ಕೆಲವು ಜನ ಇಷ್ಟು ಗುಂಪು ಇಟ್ಕೊಂಡು ಅದೇನೋ ಆಶೀರ್ವಾದ ಮಾಡೋದು, ಧೂಪ ಹಾಕ್ಕೊಂಡು ಬರ್ತಾ ಇರ್ತದೆ. ನೋಡ್ತಾನೆ ಇರ್ತೀವಿ ನಾವು. ಎಲ್ಲಾದರೂ ಟೂರಿಸ್ಟ್ಗೆ ಹೋಗ್ತಾ ಇರ್ಬೇಕಾದ್ರೆ ದರ್ಗಾ ಪ್ಲೇಸ್ಗಳಲ್ಲಿ ಇಷ್ಟಿಷ್ಟು ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅದು ಧರ್ಮ ಅನ್ನುವಂಥದ್ದು, ಮತ್ತು ಅದನ್ನು ಯಾರೂ ಆ ಕಣ್ಣಿಂದ ನಾವು ನೋಡಲ್ಲ. ಆದರೆ ಇದನ್ನು ಬೇರೆ ಕಣ್ಣಿಂದ ನೋಡ್ತೀವಿ ನಾವು.
ಪ್ರಚಾರಕ್ಕೋಸ್ಕರ ಬಳಸ್ಕೊಳ್ಳುವಂಥದ್ದು ಇದೆಯಲ್ಲ ಅದು ತಪ್ಪದು. ಅದು ಧರ್ಮಾತೀತವಾಗಿ ಅಂದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನುವಂಥದ್ದನ್ನ ಅದನ್ನು ಬಳಕೆ ಮಾಡಿಕೊಂಡು ಆಮೇಲೆ ಕೊಂದು ತರಬಾರ್ದು. ಎಲ್ಲೋ ಈ ಥರ ಏನು ನಮ್ಮ ಭಾರ್ಗವರು ಹೇಳಿದ್ರಲ್ಲ ಆ ಥರ ಎಲ್ಲೋ ಬಿದ್ದಂತಹವು ಅವನ್ನ ರಕ್ಷಣೆ ಮಾಡ್ಕೊಂಡು ಬರುವಂಥದ್ದು, ಅವನ ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕಷ್ಟೇ ಆ ಮನುಷ್ಯಂದು. ನಾನು ಇದರಿಂದ ಆದಾಯ ಮಾಡೋಕ್ಕಲ್ಲ ಇರ್ತಕ್ಕಂಥದ್ದು, ಇದನ್ನು ನಾನು ಪ್ರೀತಿಸ್ತೀನಿ, ಇದು ನಮ್ಮ ದೇಶದ ಆಸ್ತಿ ಇದು ಅಂತ ಅನ್ನುವಂಥ ಮನಸ್ಥಿತಿನಲ್ಲಿ ಯಾರು ಮನೆಯಲ್ಲಿ ಇಟ್ಕೊಂಡ್ರು, ಸಣ್ಣ ಪುಟ್ಟ ಇಟ್ಕೊಂಡ್ರು ಸಹ ಪ್ರೀತಿಯಿಂದ ತಂದು ಇಟ್ಕೊಂಡ್ರು ಏನಪ್ಪ ಹಾಗಾದರೆ ಪ್ರೀತಿಯಿಂದ ನಾವು ಐವರಿ ತಂದು ಇಟ್ಕೊಬಿಡ್ತೀವಿ, ದಂತನ ಪ್ರೀತಿಯಿಂದ ಹುಲಿ ತಂದು ಇಟ್ಕೊಬಿಡ್ತೀವಿ, ಆನೆ ಮರಿ ಸಾಕ್ಬಿಡ್ತೀವಿ. ನಥಿಂಗ್ ಡೂಯಿಂಗ್. ದೇರ್ ಆರ್ ಸಮ್ ಪ್ಯಾರಾಮೀಟರ್ಸ್ ಇನ್ ದ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಕೆಲವಷ್ಟು ಪ್ಯಾರಾಮೀಟರ್ಗಳಿದ್ದಾವೆ, ಅದನ್ನು ಅಧಿಕವಾಗಬಾರ್ದು ಅಷ್ಟೇ. ಅದು ಅಧಿಕವಾದಾಗ ಹಿಂಗಾಗುತ್ತಷ್ಟೇ. ಆ ಕಾರಣಕ್ಕೋಸ್ಕರ ಈ ಪ್ಯಾರಾಮೀಟರ್ಸ್ನ ದಾಟಿ ಅಲ್ಲಿಗೆ ಹೋದಾಗ ಎಲ್ಲರೂ ನೋಡ್ತಾರೆ. ದಿನೇಶ್ ಕಲ್ಲಳ್ಳಿ ಅಂತವರು ಅಕಾಡಿಗೆ ಇಳಿದೇ ಇಳಿತಾರೆ, ಅವ್ರು ಇಳಿಲೇಬೇಕಿಂತವ್ರು. ಯಾಕೆಂದ್ರೆ ಅವ್ರು ಇಂಥವ್ರು ಇಳಿದ್ರೇನೆ ಇಂಥವೆಲ್ಲ ಈಚೆ ಬರುವಂಥದ್ದು. ನಾಳೆ ದಿವಸ ಏನು ಮಾಡ್ತಾರೆ, ಇವ್ರು ಕಟ್ಕೊಂಡವ್ರಲ್ಲ, ನಾಳೆ ಹೋಗ್ಬಿಟ್ಟು ಕಾಡುಗೆ ನುಗ್ಬಿಟ್ಟು 10 ನವಿಲು ಹೊಡ್ಕೊಂಡ್ಬಂದ್ಬಿಟ್ಟು ಎಲ್ಲ ಗ್ರೂಪ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಏನು ಮಾಡೋದು? ಆ ಕಾರಣಕ್ಕೆ ಇಂಥದ್ದು ಕಾಲಕ್ಕೆ ಎಚ್ಚರನೂ ಆಗ್ತಾ ಇರಬೇಕು, ಮತ್ತೆ ಕ್ರಮದ ಬಗ್ಗೆನೂ ಒತ್ತಾಯ ಮಾಡಬೇಕು, ಸುಮ್ಮನೆ ಬಿಡಬಾರ್ದು. ಯಾಕೆಂದ್ರೆ ಇದೆಲ್ಲ ಕೇಳಬೇಕಲ್ಲ. ಈಗ ನಮ್ಮಂಥವ್ರಿಗೆ ಯಾರಿಗಾರ ಕೇಳಿದ್ರೆ ಅದು ಮಾಡಿಗಿಡಿರಿ ಕಣ ಜೈಲ್ಗೆ ಹೋಗ್ಬಿಡ್ತೀವಿ ನೇರು ಕೇಳ್ತಿದ್ದೋ ಅಂತ ಅವ್ರ ಒಪಿನಿಯನ್ಗಳು ತಗೊಂಡು ಮಾಡಬೇಕಲ್ವಾ. ಭಾರ್ಗವ್ರು ಅಂತವ್ರು ಇರ್ತಾರೆ, ಕೇಳಬೇಕಲ್ವಾ ಈ ಥರ ಇದೆಯಲ್ಲ ನಾವು ಮಾಡ್ಬೋದಾ ಮಾಡಬಾರ್ದಾ ಅನ್ನುವಂಥ ಆ ಎಚ್ಚರಿಕೆನ ಅವ್ರು ವಹಿಸ್ಲಿಲ್ಲ. ಆ ಕಾರಣಕ್ಕೋಸ್ಕರನೇ ಅದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥದ್ದಲ್ಲ. ನೀವು ತಗೊಬಂದು ಎಲ್ಲಾದರೂ ಇದ್ರೆ ನೀವು ಪ್ರೀತಿಯಿಂದ ಮನೇಲಿ ಇಟ್ಕೊಳ್ಳಿ, 1-2-3 ಇದ್ರೆ ನಮ್ಮ ದೇಶ ಪಕ್ಷಿಯ ಇದು ನೆವಿಲ್ಗರಿ, ಇದು ಮಕ್ಳಿಗೆ ತೋರಿಸಿ ನೋಡಿ ಇದೇನೆ, ನೀವು ನೋಡಿಲ್ಲ ಬನ್ನಿ, ಅದು ಲೆಸನ್, ಅದು ಬೆಳೆಸುವಂಥದ್ದು. ಆ ಪಕ್ಷಿ ವಂಶವೃಕ್ಷನ ನಾವು ಪ್ರೋತ್ಸಾಹಿಸ್ತಕ್ಕಂಥದ್ದು. ಬಟ್ ಇದಲ್ಲ, ಇದು ಕಮರ್ಷಿಯಲ್ ಆಗಿ. ಹೌದು. ಆ ಕಾರಣಕ್ಕೆ ಜನ ಏನು ಮಾಡ್ತಾರೆ ಅಂತಂದ್ರೆ ಇದು ಮಾಡಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ತಾರೆ. ಎಸ್ ಪ್ರವೀಣ್ ಸರ್, ನನಗೊಂದು ಪ್ರಶ್ನೆ. ಈಗ ಸಾಮಾನ್ಯ PM ರಿಪೋರ್ಟಲ್ಲೆಲ್ಲ ಮನುಷ್ಯರ ವಿಚಾರದಲ್ಲಿ ನೋಡ್ತೀವಿ. ಓಕೆ, ಇದನ್ನು ನೋಡೋಣ. ನೋಡಿ, ಇದು ಉದ್ರಿರೋದು ಅಂತ ತಿಳ್ಕೊಳ್ಳೋಕು ಅಥವಾ ಒಂದು ಪಕ್ಷಿಗೆ ಹಿಂಸೆ ಕೊಟ್ಟು ಅದನ್ನು ಕಿತ್ಕೊ ಬಂದಿದ್ದಾರೆ ಅನ್ನೋದಕ್ಕೂ ಏನಾದರೂ ಅದನ್ನು ಹುಡುಕ್ಬೋದಾ? ಆ ಥರ ಟೆಸ್ಟ್ ಗಿಸ್ಟ್ಗಳು ಇರ್ತಾವ? ಕಷ್ಟ ಕಂಡುಹಿಡಿಬೋದು. ಕಷ್ಟ. ನವಿಲ್ಗರಿ ಕೇಸ್ನಲ್ಲಿ ಕಷ್ಟ, ಆದರೆ ಜಿಂಕೆಯಲ್ಲಿ ನಾವು ಅದನ್ನು ಕಂಡುಹಿಡಿಬೋದು. ಅವ್ರಿಗೆ ಗೊತ್ತಿರತ್ತೆ. DYSP MF ಪಾಷಾ ಅಂತಿದ್ರು, ರೈಲ್ವೆ SP ಆಗಿದ್ರು. ಅವ್ರು ಇದೇ ಥರ 600 kg ಜಿಂಕೆ ಕೊಂಬುಗಳನ್ನು ಸಿಟಿ ರೈಲ್ವೆ ಸ್ಟೇಷನಲ್ಲಿ ಹಿಡಿದ್ರು. ನನಗೆ ಫೋನ್ ಮಾಡಿದ್ರು. ಅಲ್ಲಿ ಹೋದಾಗ ಅವರು ಅಷ್ಟರಲ್ಲಿ ಆ ಪಾರ್ಟಿ ಯಾರ್ದಿತ್ತು ಅವರೊಂದು ಪರ್ಮಿಟು ತಂದರು. ಇಲ್ಲ ಸ್ವಾಮಿ, ನಮಗೆ ಪರ್ಮಿಷನ್ ಇದೆ ಈ ಥರ ಜಿಂಕೆ ಕೊಂಬನ್ನ ಆಯ್ಕೊಳ್ಳೋಕ್ಕೆ ಅಂತ. ಅವ್ರಿಗೆ ನಾವು ಹೇಳಿದ್ವಿ, ಇದರಲ್ಲಿ ಬೇಟೆ ಆಡಿ ಜಿಂಕೆ ಕೊಂಬು ತೆಗ್ದಿರೋ ಕೊಂಬೆ ಬೇರೆ ಥರ, ಬುಡ ಬೇರೆ ಥರ ಇರುತ್ತೆ, ನೈಸರ್ಗಿಕವಾಗಿ ಬಿದ್ದಿರೋದು ಬೇರೆ ಥರ ಇರುತ್ತೆ. ಒಂದು ಯಾವುದೋ ಪ್ಲ್ಯಾಟ್ಫಾರ್ಮಿಗೆ ಕರ್ಕೊಂಡೋಗಿ ಅಲ್ಲಿ 600 kg ಎಲ್ಲ ಇದು ಮಾಡಿದ್ರು, ಮೂಟೆಯಿಂದ ತೆಗೆದು. ಅದರಲ್ಲಿ ಸಾಕಷ್ಟು ಬೇಟೆ ಆಡಿರೋ ಜಿಂಕೆ ಕೊಂಬುಗಳಿತ್ತು. ಕೇಸ್ ಮಾಡೋದು ಗೊತ್ತಾಗುತ್ತೆ. ಸೊ ಈ ಥರ ಗೊತ್ತಾಗತ್ತೆ. ಇಲ್ಲಿ ಈ ವಿಷಯ ಏನು ಅಂದರೆ, ಉಮೇಶ್ ಅವರು ಹೇಳ್ದಂಗೆ ನೋಡಿ, ವನ್ಯಜೀವಿ ಪದಾರ್ಥಗಳು ವನ್ಯಜೀವಿಗಳ ಮೇಲೆ ಚೆನ್ನಾಗಿರುತ್ತೆ, ನಮ್ಮ ಮೇಲೆ ಚೆನ್ನಾಗಿರೋದಿಲ್ಲ. ಎಕ್ಸಾಕ್ಟ್ಲಿ, ಬೇಕಾಗೂ ಇಲ್ಲ ನಮಗೆ ಅದು. ಇಲ್ಲಿ ಧಾರ್ಮಿಕ ಇತ್ಯಾದಿ ಯಾವುದು ಬರಬಾರ್ದು. ಕಾನೂನಿನಲ್ಲಿ ಆ ಒಂದು ಈ ಸಪರೇಷನ್ ಏನೂ ಇಲ್ಲ. ಕಾನೂನಲ್ಲಿ ಎಲ್ಲ ಕಡೆ ಅವರು ಪೊಲೀಸ್ ಅಧಿಕಾರಿ ಎಲ್ಲ ಕಡೆ ನೋ ಪರ್ಸನ್ ಅಂತಾನೆ ಹೇಳೋದು. ಅದು ಯಾರೇ ಇರ್ಬೋದು, ಯಾವುದಕ್ಕಾನ ಇರ್ಬೋದು. ಸೊ ಹಾಗಿರೋವಾಗ ನಾವು ಈ ಥರ ವನ್ಯಜೀವಿ ಪದಾರ್ಥಗಳನ್ನು ಪ್ರದರ್ಶನ ಮಾಡಿಕೊಂಡು ಓಡಾಡೋ ಅಂಥದ್ದು, ಈ ಶೋಗಳು ಕಂಡಕ್ಟ್ ಮಾಡೋ ಅಂಥದ್ದು ಈ ಅವಶ್ಯಕತೆನೇ ಇಲ್ಲ. ಬೇಕಾದರೆ ಫುಟೇಜ್ ತೋರಿಸ್ಲಿ, ಒಳ್ಳೆ ಜಿಂಕೆ ಫುಟೇಜ್ ತೋರಿಸ್ಲಿ ಅವರು ಟಿವಿಯಲ್ಲಿ, ಯಾರಿಗೂ ಏನು ಅದ್ರ ಬಗ್ಗೆ ಯಾವ ಇದು ಇಲ್ವಲ್ಲ, ತೊಂದರೆ ಇಲ್ಲ. ನೋಡಿ, ಈ ಥರ ಏನಾಗತ್ತೆ, ಇವತ್ತು ನೀವು ಪ್ರಕರಣ ಇದನ್ನ ಬಯಲಿಗೆ ತರ್ತಾ ಇರೋದು ಒಂದು ಜಿಂಕೆ ಪುಕ್ಕದ ವಿಷಯ. ಇದೇ ಥರಾನೇ ಆಗಲೇ ನೀವು ಹೇಳ್ದಂಗೆ ಬಿಗ್ ಬಾಸ್ನಲ್ಲಿ ಮುಂಚೆ ಹುಲಿ ಉಗುರ್ದು, ಅದರ ಪರಿಣಾಮ ನಿಮಗೆ ಗೊತ್ತಿಲ್ಲ ಏನಾಯ್ತು ಅಂತ. ರೂಲ್ಸ್ನೇ ಸಡಿಲ ಮಾಡಕ್ ಹೊರಟ್ರು ಕರ್ನಾಟಕ ಸರ್ಕಾರ. ಅದಕ್ಕೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಬ್ಜೆಕ್ಷನ್ ಹಾಕಿದ್ರು. ಯಾಕಂದ್ರೆ ನಿಮಗೆ ಜೂರಿಸ್ಡಿಕ್ಷನ್ ಇಲ್ಲ ರೂಲ್ಸ್ ಮಾಡಕ್ಕೆ ಇದ್ರ ಬಗ್ಗೆ ಅಂತ. ಇಲ್ಲ, ಅದು ಮಾಡಕ್ ಆಗೋದಿಲ್ಲ. ಕಾನೂನಿನಲ್ಲಿ ಏನಾಗತ್ತೆ, ಕೆಲವುದು ರಾಜ್ಯ ಸರ್ಕಾರ ಮಾಡ್ಬೋದು. ಇದು ಕೇಂದ್ರ ಸರ್ಕಾರ ಮಾಡಿರೋ ಅಂತ ಆಕ್ಟ್. ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ, ಪಾರ್ಲಿಮೆಂಟ್ ಮಾಡಿರೋ ಅಂಥದ್ದು.
ಇದರಲ್ಲಿ ಕೆಲವುದ್ರ ಬಗ್ಗೆ ಸರ್ಕಾರಕ್ಕೆ ಸ್ಟೇಟ್ ಗೌರ್ಮೆಂಟ್ಗೆ ರೂಲ್ಸ್ ಮಾಡೋಕ್ಕೆ ಅವಕಾಶ ಇದೆ, ಎಲ್ಲದಕ್ಕೂ ಇಲ್ಲ. ಸೊ ಈ ಶೆಡ್ಯೂಲ್ 1 ಮತ್ತು ಶೆಡ್ಯೂಲ್ 2 ಏನಿದೆ, ಶೆಡ್ಯೂಲ್ 1 ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಹಸ್ತಕ್ಷೇಪ ಮಾಡ್ಬೋದು. ಸೊ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಈ ಬಿಗ್ ಬಾಸು ಇತ್ಯಾದಿ ಈ ಥರದ್ದು ಕಾರ್ಯಕ್ರಮದಲ್ಲಿ ಯಾಕೆ ಅವರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಗ್ಗೆ ಯಾಕೆ ಪ್ರೋಗ್ರಾಮ್ ಮಾಡಬಾರ್ದು? ಅದು ಬಹಳ ಮುಖ್ಯವಾದಂತ. ಯಾಕೆ ನೋಡೋದಿಲ್ಲ? ಎಷ್ಟು ಜನ ನ್ಯಾಷನಲ್ ಜಿಯೋಗ್ರಾಫಿಕ್ ಇತ್ಯಾದಿ ಎಲ್ಲ ನೋಡ್ತಾರೆ, ಬರೀ ನೆಗೆಟಿವೇ ತೋರಿಸ್ಬೇಕಾ? ಇಲ್ಲ ಅಲ್ವಾ? ಸೊ ಆ ಥರ. ಬಟ್ ಒಟ್ಟಾರೆ ನಾವು ಮಾತಾಡಬೇಕಾದಾಗ ಕಾನೂನ್ನ ನಾವು ಓದಲೇಬೇಕಾಗತ್ತೆ, ಕಾನೂನು ಪ್ರಕಾರ ನಡ್ಕೋಬೇಕಾಗತ್ತೆ. ಪ್ರಕರಣ ಏನಿದೆ ದಾಖಲಿಸ್ಕೊಳ್ಳೋಕ್ಕೆ ಕಾನೂನೇ ಆಧಾರ. ಸೊ ಹಾಗಿರುವಾಗ ಈಗ ಅವರು ಒಂದು ಈ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಒಂದು ಉತ್ಸಾಹದಿಂದ ಕಂಪ್ಲೇಂಟು ಕೊಟ್ಟಿದ್ದಾರೆ, ಒಳ್ಳೆಯದು ಕೂಡ. ಯಾಕಂದ್ರೆ ಬೇಟೆ ಸಿಕ್ಕಾಪಟ್ಟೆ ನಡೀತಿದೆ ಈಗ. ಇಲ್ಲೀಗಲ್ ಟ್ರೇಡ್ ಇನ್ ವೈಲ್ಡ್ ಲೈಫ್ ಇಂಟರ್ಪೋಲ್ ಅವ್ರು ಎಸ್ಟಿಮೇಟ್ ಮಾಡಿದ್ದಾರೆ, ಇಟ್ ಇಸ್ ಸೆಕೆಂಡ್ ಓನ್ಲಿ ಟು ನಾರ್ಕೋಟಿಕ್ಸ್. $20 ಬಿಲಿಯನ್ ಹೆಚ್ಚು ಟ್ರೇಡ್ ಇದೆ. ಇದರಲ್ಲಿ ಯಾರೋ ಪಾಪದ ವ್ಯಕ್ತಿನೇ ಅಲ್ಲಿ ಕಾಣೋದು, ಫ್ರಂಟ್ ಲೈನ್ನಲ್ಲಿ ಯಾರು ದೊಡ್ಡ ವ್ಯಕ್ತಿಗಳು ಕಾಣೋದಿಲ್ಲ. ಸೊ ಆದ್ದರಿಂದ ಈ ವನ್ಯಜೀವಿ ಕಳ್ಳ ಸಾಗಾಣಿಕೆ ಮತ್ತು ಟ್ರೇಡ್ ಏನಿದೆ, ಇದು ಅತಿ ದೊಡ್ಡ ಮೊತ್ತದ ಟ್ರೇಡ್. ಇದನ್ನು ನಾವು ಸುಮ್ಮನೆ ಭಾಳ ಸಿಂಪಲ್ ಆಗಿ ಇದು ಮಾಡೋಕ್ಕಾಗೋಲ್ಲ. ಸೊ ಆದ್ದರಿಂದ ಈ ಪ್ರಕರಣ ತನಿಖೆ ಆಗಲೇಬೇಕು. ಎಲ್ಲಿಂದ ಬಂತು? ಕರೆಕ್ಟ್ ಸರ್. ಬರ್ತೀನಿ ನಾನು ನಿಮ್ಮ ಹತ್ರ. ದಿನೇಶ್ ಕಲ್ಲಳ್ಳಿ ಅವರ ನನ್ನ ಧ್ವನಿ ಕೇಳಿಸ್ತದೆ ಅಲ್ವಾ ಈಗ? ಹಲೋ, ಓಕೆ, ಸಂಪರ್ಕಕ್ಕೆ ತಗೊಳ್ತೀನಿ. ಉಮೇಶ್ ಸರ್, ಈಗ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ನಂಬರ್ 1. ಎರಡನೇದು ಅದ್ರ ಉದ್ರಿರುವ ಗರಿಗಳನ್ನು ಅಥವಾ ಏನು ಕರಿತೀವಿ ನವಿಲು ಗರಿಯನ್ನು ನಾವು ತಗೊಳ್ಬೋದು. ಬಟ್ ಅದನ್ನು ನಾನು ಕಮರ್ಷಿಯಲ್ ಆಗಿ ಬಳಸೋ ಹಂಗಿಲ್ಲ. ಕಮರ್ಷಿಯಲ್ ಆಗಿ ಬಳಸೋದು ಆ್ಯಂಡ್ ಈ ರೀತಿಯಾಗಿ ಪ್ರಸಿದ್ಧಿಯಾಗಿರುವಂಥವ್ರು ಅದನ್ನು ತೋರ್ಪಡಿಕೆ ಮಾಡುವಂಥದ್ದು ಯಾವ ಪ್ರಮಾಣದ, ಅಂದರೆ ಎಷ್ಟು ದೊಡ್ಡದ ಅಪರಾಧ ಅಂತ ಅನ್ನಿಸ್ಕೊಳತ್ತೆ ಇವೆಲ್ಲ? ಭಾಳ ದೊಡ್ಡ ಅಪರಾಧ ಇವೆಲ್ಲ. 3 ವರ್ಷದಿಂದ 7 ವರ್ಷದವರೆಗೂ ಇಂಪ್ರಿಸನ್ಮೆಂಟ್ ಇದೆ ಇದು ನಮ್ಮ ಏನು ಸೆಂಟ್ರಲ್ ಆ್ಯಕ್ಟ್ ಒಳಗಡೆ. ನೋಡಿ, ವೀರಪ್ಪನ್ ಪ್ರಥಮ ಕಾಲದಲ್ಲಿ ಅಂದರೆ ಅವನು ಹುಡುಗ ಆಗಿದ್ದ ನೋಡಿ, ಒಂದು 12-13 ವರ್ಷ ಆದಾಗ ಇದೇ ಕೆಲಸ ಮಾಡ್ತಿದ್ದಲ್ಲಿ. ನವಿಲುಗಳು ನೋಡಿವಂಥದ್ದು, ಅದನ್ನ ಸಾಯಿಸುವಂಥದ್ದು, ನವಿಲು ಗರಿ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಎಣ್ಣೆ ತೆಗೆಯುವಂಥದ್ದು. ಆ ಎಣ್ಣೆಯಿಂದ ಬರ್ತಕ್ಕಂಥ ಏನು ಒಗೇನಕಲ್ ಫಾಲ್ಸ್ಗೆ ಬರ್ತಾರೆ ನೋಡಿ, ಅವ್ರಿಗೆ ಮಸಾಜ್ ಮಾಡ್ತಕ್ಕಂಥದ್ದು ಭಾಳ ಹವ್ಯಾತವಾಗಿ ನಡೀತಾ ಇತ್ತು ಅವಾಗ. ಏನು 80s ಮತ್ತು ಆ ಪೀರಿಯಡ್ ಒಳಗಡೆ ಅದು ಇಲ್ಲಿಂದ ಹೋಗಿ ನವಿಲೆಣ್ಣೆ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿಂದ ಹೋಗ್ತಾಯಿದ್ರು ಜನ. ಏನೋ ಅದು ಭಾಳ ಮಾಡಿಸ್ಕೊಂಡ್ರೆ ಪೇಯ್ನ್ ಹೊಟ್ಟೋಗ್ತದಂತೆ, ಬೇರೆ ಬೇರೆ ಇನ್ನೇನೋ ಕಾಯಿಲೆಗಳು ಹೊಸ ಆಗ್ಬಿಡ್ತಾವಂತೆ, ತುಂಬ ರಿಲ್ಯಾಕ್ಸ್ ಆಗಿಬಿಡ್ತದೆ ಅಂತ ಅನ್ನುವಂಥ ಈ ಕೆಟ್ಟ ಮನಸ್ಥಿತಿ ಹೊತ್ಕೊಂಡು ಹೋಗ್ತಾರೆ ಕೆಲವಷ್ಟು ಜನ ಎಲ್ಲ, ಅದೇ ಬೇಕು ಅನ್ನುವಂಥದ್ದು. ಆ ಕಾರಣಕ್ಕೆ ಈ ಥರದ ಗುಂಪೇ ಅಲ್ಲಿತ್ತು. ಆವಾಗಲೂ ಸಹ ಹಲವಾರು ಕೇಸಸ್ಗಳು ಈ ಥರ ನವಿಲುಗಳನ್ನ ಇವನು ಬೇಟೆ ಮಾಡಿದಂಥ, ಯಾರು ವೀರಪ್ಪನ ಬೇಟೆ ಮಾಡಿದಂಥ ಪ್ರಕರಣಗಳು ಮಹದೇಶ್ವರನ ಬೆಟ್ಟದಲ್ಲಿ ಸಿಕ್ಕಾಬಟ್ಟೆ ರಿಜಿಸ್ಟರ್ ಆಗಿತ್ತು. ಆ ಕೇಸಲ್ಲೂ ಅವನಿಗೆ ಕೇಸಸ್ಗಳಲ್ಲಿ ಟ್ರಯಲ್ ಆಗಿತ್ತು. ಒಂದ್ಸರಿ ಅರೆಸ್ಟ್ ಆದಾಗ ಅವನೇನು ತಪ್ಪಿಸ್ಕೊಳ್ತಾನಲ್ಲ ಶ್ರೀನಿವಾಸ್ ಅವ್ರ ಕೈಯಲ್ಲಿ, ಆವಾಗ ತಪ್ಪಿಸ್ಕೊಂಡಂಥ ಕಾಲದಲ್ಲೂ ಸಹ ಆ ಕೇಸಸ್ಗಳು ಪೆಂಡಿಂಗ್ ಇತ್ತು. ತುಂಬ ಆ ಥರ ನವಿಲುಗಳನ್ನ ನಾಶ ಮಾಡಿರ್ತಕ್ಕಂಥ ಗೋಪಿನಾಥ ಮತ್ತು ಸುತ್ತಮುತ್ತ ಏನಿದೆಯಲ್ಲ ಜಾಗಗಳು ಪಾಲಾರ್ ಬೇಸಲ್ಲಿ ಇವು ನಡೆದಿತ್ತು. ಅವಾಗೇನೆ ಇದು ಜಾಗೃತ ಆಗಿತ್ತು. ಈ ಥರ ನವಿಲುಗಳನ್ನ ಕೊಲ್ತಾ ಇದ್ದಾರೆ, ಈ ಥರ ನವಿಲುಗಳನ್ನ ಕೊಂದು ಅದರ ಎಣ್ಣೆ ತೆಗೆದು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬ ಆವಾಗ ಅಂದರೆ ಕೊಲ್ಲುವಂಥ ಸ್ಪೀಡ್ ಅವಾಗ ಜಾಸ್ತಿ ಆಗಿತ್ತು. ಜನ ಅದನ್ನು ಬಳಸುವಂಥದ್ದು, ಆ ಎಣ್ಣೆ ತಗೊಳ್ಳುವಂಥದ್ದು, ಅದರ ಮಾಂಸಕ್ಕೋಸ್ಕರ ಈ ಒಂದು ಇದು ಒಳಗಡೆ ಕಾಡಲ್ಲಿರ್ತಕ್ಕಂಥವ್ರು ಮತ್ತು ಕಾಡಂಚಿನ ಗ್ರಾಮಗಳಲ್ಲಿರ್ತಕ್ಕಂಥವ್ರು ಕಾಲಾಂತರದಲ್ಲಿ ಅದರ ಮಾಂಸ ಅರ್ಬನ್ಗೆ ಬರ್ತಕ್ಕಂಥದ್ದು, ಸಿಟಿಗಳಿಗೆ ಮಾರಾಟ ಆಗ್ತಕ್ಕಂಥದ್ದು, ತಂದು ಕದ್ದು ಮಾರುವಂಥದ್ದು. ಅದರಲ್ಲಿ ತೀತರ್ ಅಂತ ಇದೆ ನಿಮಗೆ ಪಕ್ಷಿ, ಅದರದ್ದು ಮಾರಾಟಗಳು ಸಹ ಕಾಡಿನಂಚಿನವ್ರು ಹಿಡಿಯುವಂಥದ್ದು ಮತ್ತು ಟೌನ್ಗಳೇನು ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಮತ್ತು ಬೆಂಗಳೂರು ನಗರಕ್ಕೂ ಸಿಕ್ಕಾಪಟ್ಟೆ ಬರ್ತಾಯಿದ್ದು. ವೈಲ್ಡ್ ಲೈಫ್ ಯಾವಾಗ ಬಂತೋ, ಭಾಳ ಪ್ರಬಲವಾಗಿ ಅದು ಆಕ್ರಮಿಸ್ಕೊಳ್ತೋ, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನಿಂತೋಯ್ತು. ನಾವುಗಳೇ ನೋಡಿದ್ದೀವಲ್ಲ, ನಮ್ಮ ಕಾಡುಗಳನ್ನ ನಾವು ನೋಡಿದ್ದೀವಿ, ಒಳಗಡೆ 8-10 ಕಿಲೋಮೀಟ್ರ್ ಹೋದ್ರೆ ಒಂದು ಸೌದೆನೂ ಸಿಗ್ತಿರ್ಲಿಲ್ಲ. ಇವಾಗ ನಮ್ಮ ಜಮೀನಲ್ಲೇ ಒಳಗೋಗೋಕ್ಕಾಗಲ್ಲ, ಆ ಮಟ್ಟದ ಕಾಡು ಬೆಳೆದಿದೆ. ಯಾಕಂದ್ರೆ ನಾವೇ ವಿಟ್ನೆಸ್ಸು. 70ರಲ್ಲಿ ಏನು ನೋಡಿದ್ವಿ, ಈಗ 26ರಲ್ಲಿ ಏನು ನೋಡಿದ್ವಿ, ಕಾಡೆಷ್ಟು ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಅನ್ನುವಂಥದ್ದೇ ವಿ ಆರ್ ದ ಲೈವ್ ವಿಟ್ನೆಸಸ್. ಆ ಕಾರಣಕ್ಕೋಸ್ಕರ ಈ ಪಕ್ಷಿ ವಂಶ, ಪ್ರಾಣಿಗಳ ವಂಶ, ಆಮೇಲೆ ಕಾಡಂದಿಗಳಿಗೆ 15-20 ಕಿಲೋಮೀಟ್ರ್ ಹೋಗ್ತಾಯಿದ್ರು. ಅವಾಗ ಯಾರೂ ಇರ್ತಾನೆ ಪ್ರೊಟೆಕ್ಷನ್ನೇ ನೋಡ್ತಾ ಇರಲಿಲ್ಲ. ನಾವು ಗುಂಪೇ ಹಳ್ಳಿಯವ್ರು ಹೋಗ್ತಿದ್ರು ಮರ ಕಡ್ಕೊಬರೋಕ್ಕೆ, ಗುಂಪೇ ಬೇಟೆ ಆಡೋಕ್ಕೆ ಹೋಗ್ತಿದ್ರು. ಸೋಬಡಿ ಅಂತ 100 ಜನ ಒಳಗಡೆಗೆ.
ಆವಾಗ 70s ಆಲ್ಮೋಸ್ಟು 2000ವರೆಗೂ ಏನು ವೈಲ್ಡ್ ಲೈಫ್ ಆ್ಯಕ್ಟ್ ಬರೋವರೆಗೂ ಏನಿರಲಿಲ್ಲ ಬಿಡಿ. ಕಾಲಾಂತರದಲ್ಲಿ ಇದೆಲ್ಲ ಬಂದಿದೆ. ಆಮೇಲೆ ಜನಕ್ಕೂ ಗೊತ್ತಾಗ್ತಾ ಇದೆ, ಮತ್ತು ಕಾನೂನು ಬಲ ಆಗಿದೆ, ಅದ್ರ ಮಧ್ಯೆ ಇಂಥವು ಆಗ್ಬಿಡ್ತವೆ. ಆ ಕಾರಣಕ್ಕೋಸ್ಕರ ಇಂಥವನ್ನೆಲ್ಲೂ ಈ ಥರದವರು ಬೇರೆ ಯಾರೋ ಮಾಡ್ತಾ ಇದ್ರೆ, ಎಲ್ಲೋ ಎತ್ಕೊಂಡು ಹೋಗ್ತಾ ಇದ್ರೆ, ಯಾರೋ ಹೊಟ್ಟೆ ಪಡಗೆ ಮಾರ್ಕೊಬಿಡ್ತಾವನೆ ಅದನ್ನು ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಬಟ್ ಇಂಥ ಎಕ್ಸಿಬಿಷನ್ ಅಂತ ಬಂದಾಗ, ಕಮರ್ಷಿಯಲ್ ಎಕ್ಸಿಬಿಷನ್ಗೆ ಬಂದಾಗ ಭಾಳ ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಸಾರ್ವಜನಿಕವಾಗಿ ಇದು ಭಾಳ ಚರ್ಚೆ ಆಗ್ತದೆ. ಮತ್ತೆ ಏನಪ್ಪ ಕನಿಷ್ಠ ಜ್ಞಾನ ಇಲ್ವಾ ಇದನ್ನೆಲ್ಲ ಮಾಡುವಂಥದ್ದಕ್ಕೆ? ನೀವು ಕನಿಷ್ಠ ಜ್ಞಾನ ಇಲ್ವಾ ಅಂತ ಕೇಳ್ತೀರಾ ಸರ್? ಇದೇನು ದೊಡ್ಡ ವಿಚಾರನಾ? ನವಿಲ್ಗರಿ ಇದೇನು ದೊಡ್ಡ ವಿಚಾರನ ಅಂತ ಜನ ಮಾತಾಡ್ತಾರೆ. ಅಂದರೆ ಜನಸಾಮಾನ್ಯರು ಇದನ್ನ ನೋಡೋದಕ್ಕೂ, ಒಬ್ಬ ವನ್ಯಜೀವಿ ತಜ್ಞರಾಗಿ ಇವ್ರು ನೋಡೋದಕ್ಕೂ, ಒಬ್ಬ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿ ನೀವು ನೋಡೋಕ್ಕೂ, ಒಬ್ಬ ಪತ್ರಕರ್ತಿಯಾಗಿ ನಾನು ನೋಡೋಕ್ಕೂ ಅಜ್ಗಜಾಂತರ ವ್ಯತ್ಯಾಸ ಇದೆ. ಇದೊಂದು ಚೈನ್ ಲಿಂಕ್ ಸರ್. ಈಗ ಇವ್ರುಗಳಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ. ನಂಬರ್ 1, ಬೇರೆ ಬರೋದು ಮಾರ್ಕೊಳ್ಳಿ, ಬೇರೆ ಬರೋದು ಶೋ ಆಫ್ ಮಾಡಲಿ, ಇಂಥದ್ದು ಹಚ್ಕೊಂಡೆ ಅಥವಾ ಹಿಂಗೆ ಮಾಡಿದೆ ಅಥವಾ ಡಾನ್ಸ್ ಮಾಡಿದೆ, ನಾನು ಇಂಥದ್ದು ತಿಂದೆ, ಅದೊಂಥರ ಇದೆ. ನವಿಲ್ಗರಿಗಳನ್ನು ಕಟ್ಕೊಂಡು ಮಾಡಿದೆ, ಡ್ಯಾನ್ಸ್ ಮಾಡಿದೆ, ತುಂಬ ಬ್ಯೂಟಿಫುಲ್ ಆಯಿತು, ಮಿಲಿಯನ್ಸ್ ವ್ಯೂಸ್ಗಳು ಹೋಯಿತು. ಇದನ್ನ ನೋಡಿ ಏನು ಮಾಡ್ತಾರೆ ಗೊತ್ತಾ? ಕಾಮೆಂಟ್ಗಳು ಚೆನ್ನಾಗಿ ಬರ್ಬೋದು ಅವ್ರಿಗೆ, ಸಖತ್ತಾಗಿದೆ ಬ್ರೋ ಅಥವಾ ಚೆನ್ನಾಗಿದೆ ಮೇಡಮ್ ಅಂತ ಅವ್ರುಗಳಿಗೆ ಬರ್ಬೋದು. ನಾವೊಂದು ಮಾಡ್ಬೋದಲ್ಲ, ನಾವು ಟ್ರೈ ಮಾಡ್ಬೋದಲ್ಲ, ಟ್ರೆಂಡಿಂಗಿಗೆ ಬರ್ತೀವಲ್ಲ, 1000 ಜನ ಇಳಿತಾರೆ, ಅದಕ್ಕೆ ಮಾಡೇ ಬಿಡೋಣ ತಗೊಳ್ಳಿ, 100 ಜನ ಇಳಿತಾರೆ. ಸೊ ಏನಾಗುತ್ತೆ, ನಿಮ್ಗಳಿಗೆ ಗೊತ್ತಿರಂಗೆ ಡಾಟ್ ಕನೆಕ್ಟ್, ಕಮರ್ಷಿಯಲ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಯಾವಾಗ ಉದ್ರಿರೋದೆಲ್ಲಿ ಸಿಗಲ್ವೋ ಕೊಲ್ಲಕ್ಕೆ ಶುರು ಮಾಡ್ತಾರೆ. ಆ ಬೇಸಿಕ್ ಪ್ರಜ್ಞೆ ಇಟ್ಕೊಳ್ದಲ್ಲೇ ಈ ರೀತಿಯಾಗಿ ಇರುವಂಥವ್ರನ್ನ ನಾವು ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ಸ್ ಅಂತ ಹೆಂಗೆ ಕರೆಯೋಣ? ಖಂಡಿತ. ಆಮೇಲೆ ನಾನು ವಿಡಿಯೋ ಡಿಲೀಟ್ ಮಾಡಿದೆ, ಎಲ್ಲವೂ ಸರಿಯಾಗ್ಬಿಡುತ್ತಾ? ನಂಬರ್ 1. ಎರಡನೇದು, ಈಗ ಆಲ್ರೆಡಿ ವೈರಲ್ ಆಗಿದೆ ವಿಡಿಯೋ, ಎಲ್ರಿಗೂ ನಾವು ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಎಷ್ಟೋ ಜನಕ್ಕೆ ಅನ್ಸಿದೆ. ಎರಡನೇದು ಇನ್ನೊಂದು ಏನಪ್ಪ ಅಂದರೆ, ಆ ಮುಗ್ಧ ಮನಸ್ಸಿಂದ ಸಾರಿ ಕೇಳ್ತಾರಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ಅದು ಕಾನೂನು ಪ್ರಕಾರ ನಾವು ಹೆಂಗೆ ನೋಡೋದು ಅಂತಲೂ ಬರುತ್ತೆ. ನಾನು ಬರ್ತೀನಿ ಸರ್ ಇದಕ್ಕೆ. ಅದಕ್ಕಿಂತ ಮುಂಚೆ ಈ ಕಂಪ್ಲೇಂಟ್ ಕೊಟ್ಟಿರೋ ದಿನೇಶ್ ಅವರು ಜಾಯ್ನ್ ಆದರು. ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ನಾನು ದಯವಿಟ್ಟು ಇದನ್ನ ನನ್ನ ಕಂಪ್ಲೇಂಟ್ ಅಂತ ಅನ್ಕೋಬೇಡಿ, ಒಂದು ಕಾಮೆಂಟ್ ಇದೆ ನಿಮ್ಮ ಗಮನಕ್ಕೆ ಹಾಕ್ತೀನಿ. ದಿನೇಶ್ ಕಲ್ಲಳ್ಳಿ ಅವರಿಗೆ ಈ ರೀತಿ ನವಿಲ್ಗಿರಿ ಇಟ್ಕೊಂಡು ಡ್ಯಾನ್ಸ್ ಮಾಡಿರೋರು, ಫೋಟೋ ಶೂಟ್ ಮಾಡಿಸಿರೋರು ಜನಸಾಮಾನ್ಯರು ಕಾಣಿಸ್ಲೇ ಇಲ್ವಾ? ಸೆಲೆಬ್ರಿಟಿಗಳೇ ಕಾಣಿಸ್ಕೊಳ್ಳೋದ? ಶೋ ಆಫ್ ಅಥವಾ ಅವ್ರಿಗಿರೋ ರೀತಿಯಲ್ಲಿ ಪ್ರಚಾರದ ಹುಚ್ಚು ನಿಮಗ ಅಂತ ಕೇಳ್ತಾರೆ. ಮಾಜಿ ಶಾಸಕರಾದಂತ ಶಿವನೇಗೌಡ ನಾಯಕರ ವಿರುದ್ಧನೂ ಒಂದು ಪ್ರಕರಣ ದಾಖಲು ಮಾಡಿದ್ದೀನಿ ಮೇಡಮ್. ನಾವು ಅದನ್ನ ಗೂಗಲ್ ಎಲ್ಲ ಸರ್ಚ್ ಮಾಡಿ ನೋಡಬಹುದು. ಅದು ಒಂದು ಪ್ರಕರಣ ಕೊಟ್ಟಿದ್ದೀನಿ. ವನ್ಯಜೀವಿಗಳು ಮತ್ತು ಎಲಿಫೆಂಟ್ ಕಾರಿಡಾರ್ ಛಿದ್ರ ಆಗ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀನಿ ಮೇಡಮ್. NGTಲಿ ಕೂಡ ವನ್ಯಜೀವಿ ಪರಿಸರದ ಬಗ್ಗೆ 3 ಪ್ರಕರಣ ದಾಖಲು ಮಾಡಿದ್ದೀನಿ ಮೇಡಮ್. ಬಟ್ ನನಗೆ ಸೆಲೆಬ್ರಿಟಿಗಳಂತೆಲ್ಲ, ಬಟ್ ನನ್ನ ಗಮನಕ್ಕೆ ಸಾರ್ವತ್ರಿಕವಾಗಿ ಬಂದಂತ ಎಲ್ಲ ಇಂತ ಉಲ್ಲಂಘನೆ ಪ್ರಕರಣಗಳು ಎಲ್ಲಾನು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೇನೆ. ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇವ್ರಿಗೆ ಇಷ್ಟು ನವಿಲಿಗರಿಗಳನ್ನ ಯಾವ ಅಂಗಡಿಯಲ್ಲಿ ಮಾರಾಟ ಮಾಡಿ ಇವ್ರು ತಗೊಂಡಿದ್ದಾರೆ, ಆ ಅಂಗಡಿಗೆ ಎಲ್ಲಿಂದ ಸರಬರಾಜು ಆಯ್ತು, ಅದ್ರ ಮೂಲ ಪತ್ತೆ ಆಗ್ಬೇಕು ಮೇಡಮ್. ಹಾಗಾಗಿ ನನ್ನ ಕಳಕಳಿಯ ಮನವಿ ಏನಂದ್ರೆ, ಆ ಅಂಗಡಿಗೆ ಯಾರು ಸರಬರಾಜು ಮಾಡಿದ್ರು, ಇದರಲ್ಲಿ ನಿರಂತರವಾದಂತ ಒಂದು ಕಳ್ಳೆಬೇಟೆಗಾರರ ಏನಾದ್ರೂ ಕೈವಾಡ ಇದೆಯಾ, ಅಥವಾ ಈ ಅಂಗಡಿ ಅಥವಾ ಸಾರ್ವತ್ರಿಕವಾಗಿ ಇದನ್ನ ಮಾರಾಟ ಮಾಡ್ಲಿಕ್ಕೆ ಇವ್ರಿಗೆ ಅನುಮತಿ ಯಾರು ಕೊಟ್ಟವರು, ಅಥವಾ ಇವ ನವಿಲುಗರಿಗಳನ್ನ ಬಿದ್ದಂತ ನವಿಲುಗರಿಗಳನ್ನ ಇವರು ಆಯ್ದು ತಂದು ಅಂಗಡಿ ಕೊಟ್ಟಿದ್ದಾರೆ. ಇದು ತನಿಖೆ ಮೂಲಕ ಹೊರ ಬರ್ಬೇಕಾಗತ್ತೆ ಮೇಡಮ್. ಹಾಗಾಗಿ ಇದು ತನಿಖೆ ನಂತರನೇ ಇದ್ರ ಸತ್ಯಾಂಶ ಹೊರ ಬರ್ಬೇಕು. ನಮ್ಗೆ ಏನಂತ ಹೇಳಿದ್ರೆ, ಇವರು ಸಾರ್ವತ್ರಿಕವಾಗಿ ನೃತ್ಯ ಮಾಡಿದ ಒಂದು ಪ್ರಕರಣದ ಜೊತೆಗೆ ಈ ಅಂಗಡಿಗೆ ಯಾರು ಪೂರೈಸಿದ್ರು ಅನ್ನುವಂಥದ್ದು ಗಂಭೀರವಾಗಿ ತನಿಖೆ ಆಗ್ಬೇಕಾಗಿದೆ ಮೇಡಮ್. ಈ ಫ್ಯಾನ್ಸಿ ಗಿನ್ಸಿ ಡ್ರೆಸ್ ಇಟ್ಕೊಂಡಿರ್ತಾರಲ್ಲ ಶಾಪ್ಗಳು, ಅಲ್ಲೆಲ್ಲ ಸಿಗ್ತಾವಂತೆ ಸರ್ ಇದು? ಇದರಲ್ಲಿ ಇನ್ನೊಂದು ವಿಷಯ ಇದೆ. ಈಗ ಈ ಅವ್ರು ಹೇಳಿದ ವಿಷಯನೇ, ಅವ್ರು ಹೇಳಿದ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಯಾವ ಅಂಗಡಿನಲ್ಲಿ ಅದು ಪಡ್ಕೊಂಡ್ರು ಅದು ಸಿಗತ್ತೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಈ ವನ್ಯಜೀವಿ ಟ್ರೇಡ್ನಲ್ಲಿ ಯಾರ್ಯಾರು ಅವ್ರವ್ರು ತೊಡಗಿಸ್ಕೊಂಡಿರ್ತಾರೆ, ಅವರು ಬರೀ ನವಿಲ್ಗರಿ ಮಾತ್ರ ಅಲ್ಲ, ಬೇರೆ ಬೇರೆ ಈಗ ಇಲ್ಲಿಗಲ್ ಟ್ರೇಡ್ ಅವರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಸುಮಾರು, ಅವ್ರಿಗೆ ಗೊತ್ತಿರತ್ತೆ. ಈ MO ಕ್ರಿಮಿನಲ್ಸ್ ಅಂತ ಹೇಳ್ತಾರೆ ಅವರು, ಮೋಡಸ್ ಆಪರೆಂಡೈ ಕ್ರಿಮಿನಲ್ಸ್ ಅಂತ. ಅವ್ರು ಈ ವನ್ಯಜೀವಿ ಬರೀ ನವಿಲ್ಗರಿ ಇಲ್ಲ, ಅವರು ದಂತಾನು ಇಟ್ಕೋಬೋದು, ಅವರು ಕೊಂಬು ಇಟ್ಕೋಬೋದು, ಇತ್ಯಾದಿ ಬೇರೆ ವನ್ಯಜೀವಿ ಪದಾರ್ಥಗಳು ಬ್ಯಾನ್ ಆಗಿರುವಂಥದ್ದು ಇಟ್ಕೊಂಡಿರ್ಬೋದು. ಅದ್ರ ಬಗ್ಗೆ ತನಿಖೆ ಖಂಡಿತ ಆಗಲೇಬೇಕು. ಯಾಕಂದರೆ ಇದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಿಂದಾನೋ ಅವ್ರು ಕಲೆಕ್ಟ್ ಮಾಡಿ ಬೇಟೆ ಆಗ್ತಾ ಇರಬಹುದು. ನಾವು ಬರೀ ಭಾಳ ಚಿಕ್ಕದಾಗಿ ಇಲ್ಲ ಫೋಕಸ್ಡ್ ಆಗಿ ಬರೀ ಈ ಜಿಂಕೆ ಪುಕ್ಕ ಎಕ್ಸೆಂಪ್ಟ್ ಆಗಿದೆ ಅಂತ ಅದು ಒಂದು ಮಟ್ಟದಲ್ಲಿ ನಾವು ನೋಡಬೇಕು. ಆದರೆ ಈ ವ್ಯವಸ್ಥಿತವಾದಂಥ ಟ್ರೇಡ್ ಏನು ನಡೀತಾ ಇದೆ,
ಇದ್ರ ಬಗ್ಗೆನೂ ತನಿಖೆ ಖಂಡಿತ ಆಗಲೇಬೇಕು. ಯಾಕಂತಂದರೆ ಇದೇ ವ್ಯಕ್ತಿಗಳು ಬೇರೆ ಬೇರೆ ಪದಾರ್ಥಗಳಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಸಾಕಷ್ಟು ನಡೆದಿದೆ. ಉಮೇಶ್ ಅವ್ರು ಹೇಳಿದ್ರು ಮಾಂಸದ ಬಗ್ಗೆ, ಬೇಟೆ ಬಗ್ಗೆ. ಈಗಲೂ ಕೂಡ ಎಲ್ಲಾನ ಹೋಗಿ ನೀವು ಕಾಡು ಮಾಂಸ ಸಿಗ್ತಾ ಇದೆ. ಇವತ್ತಿಗೂ ಅವರು ತೀತರ್ ಹೇಳಿದ್ರು, ಪಾಟ್ರಿಜ್ ಇಲ್ಲ ಕ್ವೇಲ್ ಅಂತ ಏನು ಹೇಳ್ತೀವಿ ನಾವು, ಎಲ್ಲ ಕಡೆ ನಡೀತಾ ಇದೆ. ಸೊ ಆದ್ದರಿಂದ ಆ್ಯಂಡ್ ಇದು ಹೆಂಗಂದ್ರೆ ಈ ಬೇಟೆ ನೀವು ಅನ್ಕೊಂಡಿರೋದು ಒಬ್ಬ ಹಂಟರ್ ಅಂದರೆ ಅವ್ನು ಕೋವಿ ತೊಗೊಂಡೋಗಿ ಹೊಡಿತಾನೆ ಅಂತ ಅಲ್ಲ. ಉರುಳಿಡ್ತಾರೆ, ಟ್ರ್ಯಾಪ್ ಇಡ್ತಾರೆ, ಯಾವ ಸೌಂಡು ಇಲ್ಲ, ಏನೂ ಇಲ್ಲ. ಎಲ್ಲೆಲ್ಲಿ ಕಾಡಲ್ಲಿ ಫುಟ್ ಪ್ಯಾಟ್ರೋಲಿಂಗ್ ಆಗ್ತಾ ಇದೆ ಅಲ್ಲಿ ಬೇಟೆ ಕಡಿಮೆ ಇರುತ್ತೆ. ಈ ಆ್ಯಪ್ಗಳು, ಈ ನಾನು ಸ್ಯಾಟಲೈಟ್ ಇಮೇಜರಿ ಇಟ್ಕೊತೀನಿ, ನಾನು ಅದು ಮಾಡ್ತೀನಿ, ನಾನು ಸಾಫ್ಟ್ವೇರಲ್ಲಿ ಡಿಟೆಕ್ಟ್, ಅವೆಲ್ಲ ಆಗೋದಿಲ್ಲ. ಹಾರ್ಡ್ ಕೋರ್ ಅವರು ಪೊಲೀಸಿಂಗ್ ಮಾಡಿರೋ ಅಂಥವ್ರು, ನಾವು ಫಾರೆಸ್ಟಲ್ಲಿ ನೋಡಿರೋ ಅಂಥವ್ರು ಎಷ್ಟೋ ಅರಣ್ಯ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಫುಟ್ ಪ್ಯಾಟ್ರೋಲಿಂಗ್ ಎಲ್ಲೆಲ್ಲಿದೆ ಅಲ್ಲಿ ಇವೆಲ್ಲ ಕೇಸ್ಗಳು ಡಿಟೆಕ್ಟ್ ಆಗುತ್ತೆ. ಬೇಟೆ ನಿರಂತರವಾಗಿ ನಡೀತಾ ಇದೆ. ಸೊ ಹಾಗಿರುವಾಗ ಆ ಯಾವ ಅಂಗಡಿಯಿಂದ ಇವ್ರು ಸಂಗ್ರಹಿಸ್ಕೊಂಡ್ರು ಇಷ್ಟೊಂದು, ಅವ್ರ ಮೇಲೆ ತನಿಖೆ ಆಗಲೇಬೇಕಾಗತ್ತೆ. ಅವ್ರ ಹತ್ರ ಬೇರೆನೂ ಇರ್ಬೋದು, ಕರೆಕ್ಟ್, ಅದನ್ನ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಸರ್, ಈಗ ಇದಾಗ್ತಿದ್ದಂಗೆ ಪಾಪ ಹುಡುಗ ಕಿಶನ್ ಸಾರಿ ಕೇಳಿದ್ದಾರೆ, ನಿನ್ನೆ ವಿಡಿಯೋ ಡಿಲೀಟ್ ಆಗಿದೆ, ಅಯ್ಯೋ ಪಾಪ ಅಂತ ಬಿಟ್ಬಿಡೋದ? ಕಾನೂನು ಪ್ರಕಾರ ಏನಾಗಬೇಕೋ ಶಿಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖೆ ಹೆಂಗಾಗಬೇಕೋ ಅದು ಮುಂದುವರಿಬೇಕಾ? ಹೆಂಗೆ ನೋಡೋದು ಇದನ್ನು? ಇಲ್ಲ, ಒಂದು ಏನಾಗುತ್ತೆ, ಈಗ ಆಗಿದೆ, ನಾನು ಡಿಲೀಟ್ ಮಾಡಿಬಿಟ್ಟೆ ಮತ್ತೆ ಇದೆಲ್ಲ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗಿಲ್ಲ, ಅದು ಕಾನೂನಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ. ಅಯ್ಯೋ ಏನೋ ಗೊತ್ತಾಗಲಿಲ್ಲ, ಹೊಡೆದ್ಬಿಟ್ಟೆ, ಬುರುಡೆಗೆ ತೂತಾಗೋಯ್ತು, ಕೆಳಗೆ ಬಿದ್ದ ಸತ್ತೋದ, ನಥಿಂಗ್ ಡೂಯಿಂಗ್. ಇಟ್ ಈಸ್ ನಾಟ್ ಎಕ್ಸ್ಕ್ಯೂಸಬಲ್. ಆ ಕಾರಣಕ್ಕೋಸ್ಕರನೇ ಏನು ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವಕವಾಗಿ ಅದಕ್ಕೆ ಚಲನೆ ಅದಕ್ಕೆ ಪ್ರಾರಂಭ ಆಗ್ಬಿಟ್ಟಾದ್ಮೇಲೆ ಅದು ನಿಲ್ಲಿಸೋಕ್ಕೆ ಅವ್ರ ಕೈಲಿ ಏನೂ ಆಗಲ್ಲ. ಅದು ಬೇರೆಯವ್ರ ಕೈಗೆ ಬಂದ್ಬಿಡುತ್ತೆ. ಮತ್ತು ಕಾನೂನಿನ ಕೆಳಗಡೆಗೆ ಸಿಗಾಕೊಂಡಾಗ ಅದು ಪ್ರೋಸೆಸ್ ಆಫ್ ಲಾನಲ್ಲಿ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಅದು ಏನೇನು ಆಗಬೇಕು, ಏನು ಎಕ್ಸಾಮ್ಷನ್ ಇದೆ, ಏನಿಲ್ಲ, ಯಾಕೆ ಮಾಡಿದ್ರು, ಎಲ್ಲಿಂದ ತಂದ್ರಿ ನೀವು, ಇಷ್ಟೊಂದು ಪ್ರಮಾಣದಲ್ಲಿ ತರಬೇಕಾದ್ರೆ ಯಾರು ಕೊಟ್ಟರು ನಿಮಗೆ, ಅವನಿಗೆ ಮತ್ತು ಅವನಿಗೆ ಎಲ್ಲಿಂದ ಬಂತು, ಅದು ಹೆಂಗೆ ಕಾಂಟ್ಯಾಕ್ಟ್ ಇದೆ, ಅವನಲ್ಲಿ ಇದಲ್ಲದೆ ಇನ್ನೆಷ್ಟಿದೆ ಒಳಗಡೆ ಸ್ಟಾಕು, ಇದೆಲ್ಲನೂ ತನಿಖೆ ಮಾಡಲೇಬೇಕಾಗ್ತದೆ. ಆ ಕಾರಣಕ್ಕೋಸ್ಕರನೇ ಇಲ್ಲ ಎಲ್ಲಿ ಬೇಕಾದ್ರೂ ಸಿಗ್ತವೆ ಇವು ಅಲ್ಲೆಲ್ಲ. ಹೌದು, ನಾವು ನೋಡ್ತೀವಿ ಹಲವಾರು ಕಡೆ ಹೋದಾಗ ನವಿಲುಗಳು ತಿಂದುಬಿಟ್ಟು ವಯಸ್ಸಾದವು ಸತ್ತೋಗ್ಬಿಟ್ಟಿರ್ತವೆ, ಅಲ್ಲೆಲ್ಲ ಬಿದ್ದಿರ್ತವೆ, ಎತ್ಕೊಂಡು ಹೋಗ್ತಾರಲ್ಲ, ಎತ್ಕೊಂಡೋಗಿ ಮನೆಗಳೆಲ್ಲ ಅಲ್ಲಿ ಇಲ್ಲಿ ಇಟ್ಕೊಳ್ತಾರೆ. ಎತ್ಕೊಂಡೇ ಹೋಗ್ಬಿಟ್ರಪ್ಪ ನೀವು ಹಾಗೆ ಹೀಗೆ ಅಂದರೆ ನೀವು ಯಾರೇ ದೂರ್ತಾ ಅಂತಾರೆ. ಆ ಕಾರಣಕ್ಕೂ ಪ್ರೀತಿ ಇರೋರು ಪ್ರೀತಿಯಿಂದನೇ ನೋಡ್ಬೇಕದನ್ನ ನಾವು, ಅದನ್ನು ಈ ಥರ ಬಳಸಬಾರ್ದು ಯಾವುದೇ ಕಾರಣಕ್ಕೂ. ಅದು ಭಾಳ ಅದ್ಭುತವಾದಂಥ ಪಕ್ಷಿ ಈ ಜಗತ್ತಲ್ಲಿ. ಅಂದರೆ ಇಷ್ಟೊಂದು ಭಾಳ ಹೌದೌದು. ಈಗ ನನ್ನ ಲೆಕ್ಕದಲ್ಲಿ ಇದ್ರ ಮುಂದೆ ಈ ಜಗತ್ತು ಯಾವ ಪಕ್ಷಿನೂ ಬೇರೆ ಇದ್ರ ಮುಂದೆ ನಿಲ್ಲೋಕೆ ಸಾಧ್ಯನೇ ಆಗಲ್ಲ ಈ ಜಗತ್ತಲ್ಲಿ. ಹೌದು, ಆ ಕಾರಣಕ್ಕೆ ಭಾಳ ಅತ್ಯಂತ ಹೆಚ್ಚಿನ ಗೌರವ ನಾವು ಕೊಡ್ತೀವಿ ನಮ್ಮ ದೇಶದಲ್ಲಿ. ಅದು ಪ್ರೀತಿಯಿಂದ ಒಂದೆರಡು ನಾವೇನೋ ಹೌದಪ್ಪ ಪಾಠ ಮಾಡ್ತಾ ಇರ್ತಾರೆ, ನೋಡ್ರಿ ಇದು ಗೊತ್ತಲ್ಲ ನಿಮ್ಮ ಪೀಕಾಕು, ಇದು ಕೊಲ್ಲಬಾರ್ದು, ಇದು ನಮ್ಮ ದೇಶದ ಪಕ್ಷಿ, ಪಾಪ ಮಕ್ಕಳು ನೋಡಿರೋದೇ ಇಲ್ಲ, ಅಂಥದ್ದೊಂದು ತೋರಿಸ್ಬಿಟ್ಟು ನೋಡಿ ಈ ಥರದ್ದೆಲ್ಲ ನೀವೆಲ್ಲ ಮನೇಲಿ ಇಟ್ಕೋಬಾರ್ದು, ಹೇಳೋದಕ್ಕೆ ಬಳಸ್ಕೋಬೋದು. ಖಂಡಿತವಾಗ್ಲೂ ನಾವು ಅವರ ಮನ ಪರಿವರ್ತನೆ ಮಾಡೋದಕ್ಕೆ ನಾಳೆ ದಿವಸ ಅದ್ರ ವಿರುದ್ಧವಾಗಿ ಹೋಗಬಾರ್ದು. ಅವರು ಏನಪ್ಪ ಚೆನ್ನಾಗವೇ ಎಲ್ಲ ಒಟ್ಟು ಸಾಯಿಸ್ಬಿಟ್ಟು ಕಿತ್ಕೊಬಿಟ್ಟು ಮನೇಲಿ ಇಟ್ಕೊಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಹೋಗಬಾರ್ದು. ತಿಳುವಳಿಕೆಗೋಸ್ಕರ ನಾವು ಅದನ್ನು ಬಳಸ್ಕೊಂಡು ಪ್ರೊಟೆಕ್ಟ್ ಮಾಡ್ತಕ್ಕಂಥ ನಮ್ಮ ಇಂಟೆನ್ಷನ್ ಏನಿದೆಯಲ್ಲ ಅದು ಭಾಳ ಕ್ಲಿಯರ್ ಆಗಿರಬೇಕು. ಇಂಥ ಒಂದು ಯಾವುದೇ ಒಂದು ನ್ಯಾಷನಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ನಾವು ಹೋದರೆ ಅಲ್ಲಿ ನಾವು ಅದನ್ನ ಪ್ರೊಟೆಕ್ಷನ್ ಇದರಲ್ಲೇ ನೋಡಬೇಕು. ಯಾವುದೇ ಕಾಡಿಗೆ ಹೋದರೆ ನಾವು ಹೋಗ್ತಾ ಇರ್ತೀವಿ, ಟ್ರೆಕ್ಕಿಂಗ್ ಹೋಗ್ತೀವಿ, ತುಂಬ ಪರ್ಮಿಷನ್ಗಳು ತೊಗೋತೀವಿ ಒಳಗಡೆಗೆ. ಅಲ್ಲಿ ಹೋದಾಗ ಅದು ನಮ್ಮ ಮನಸ್ಥಿತಿನೇ ಬೇರೆ ಇರ್ತವೆ. ನಮಗಿಂತ ಮನುಷ್ಯರೇ ಡೇಂಜರು. ವೈಲ್ಡ್ ಅನಿಮಲ್ಗಳು ಯಾವತ್ತೂ ನಮ್ಮ ಮೇಲೆ ಬರಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಅವು ನಾವೇ ಅವ್ರ ಮೇಲೆ ಹೋಗೋದು, ಎಂದೂ ಬರಲ್ಲ. ಬರೀ ಇವರೆಲ್ಲ ಕೂಗಾಡ್ತಾರೆ, ಅಯ್ಯೋ ವೈಲ್ಡ್ ಲೈಫ್ ಬಂದ್ಬಿಟ್ಟು ಚೀತಾ ಬಂದ್ಬಿಡ್ತು. ನಥಿಂಗ್ ಡೂಯಿಂಗ್. ಚೀತಾ ಯಾವತ್ತೂ ನಮ್ಮ ಮೇಲೆ ಬರಲ್ಲ. ನಾವು ಯಾವಾಗ ಅದ್ರ ಮೇಲೆ ಹೋಗ್ತೀವೋ ಅದು ನಮ್ಮ ಮೇಲೆ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ಡೇಂಜರ್, ಇವರೇ ವೈಲ್ಡ್ ಲೈಫ್ಗಿಂತ ಡೇಂಜರ್ ಅನ್ನುವಂಥ ಮನಸ್ಥಿತಿ ನಮ್ಮ ತಲೆಯಲ್ಲಿ ಯಾವಾಗ ಉತ್ಪಾದನೆ ಆಗುತ್ತೋ ಅವಾಗ ಅವನ್ನೆಲ್ಲ ಪ್ರೊಟೆಕ್ಷನ್ ಮಾಡ್ತೀವಿ ನಾವು. ಅಯ್ಯೋ ಚೀತಾ ಬಂತ ಸತ್ತೋಗ್ಬಿಟ್ರೆ ಏನು ಮಾಡೋದು, ಆ ಭಯನೇ ಇಲ್ಲ. ನಾವೇನೂ ಮಾಡಲ್ಲ. ಅವು ನಮ್ಮ ಪಕ್ಕದಲ್ಲಿದ್ದರೂ ಏನೂ ಮಾಡಲ್ಲ. ನಾವು ಆರಾಮಾಗಿ ನಾವು ನಡ್ಕೊಂಡು ಅದ್ರ ಗೊತ್ತಿಲ್ದಂಗೆ ಸುಮ್ಮನೆ ಹೋಗ್ತಾ ಇದ್ರೆ ಏನೂ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಇದು ಗೊತ್ತಿದ್ರು ಈ ಥರದ್ದೆಲ್ಲ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಮಾಡುವ ತಪ್ಪು. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಸೋ ಕಾಲ್ಡ್ ಬುದ್ಧಿವಂತರು ಅನ್ನೋರು ಒಂದು ನಿಮಿಷ, ಅವ್ರು ಹೇಳಿದ ಕಂಟಿನ್ಯೂಷನ್ ಒಂದೇ ಒಂದು ಹೇಳ್ಬಿಡ್ತೀನಿ. ಪ್ರೀತಿಯಿಂದ ನೋಡಬೇಕು ಅಂತ ಆಗ್ಲಿಂದ ಹೇಳ್ತಾ ಇದ್ದಾರೆ.
ಅದು ಹೌದು. ಅದಲ್ಲದೆ ಇದು ಸಂವಿಧಾನದ ಅಡಿಯಲ್ಲಿ ಒಂದು ಮೂಲಭೂತ ಕರ್ತವ್ಯ ಎಲ್ಲ ಸಿಟಿಸನ್ಸ್ದು ಕೂಡ. ಸತ್ಯ. ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ನ ಪ್ರೊಟೆಕ್ಟ್ ಮಾಡೋದು ಒಂದು ಮೂಲಭೂತ ಕರ್ತವ್ಯ ಆರ್ಟಿಕಲ್ 51AG ನಲ್ಲಿ. ಸೊ ಆದ್ದರಿಂದ ಅದು ಯಾರೇ ವ್ಯಕ್ತಿ ಇರ್ಬೋದು, ನಮ್ಮೆಲ್ಲರ ಮೇಲೂ ಹೊಣೆ ಇದೆ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ. ಕರೆಕ್ಟ್. ಉಮೇಶ್ ಸರ್, ಈಗ ಸೊಕಾಲ್ಡ್ ಬುದ್ಧಿವಂತರು ಅನ್ನೋರ್ದು ಒಂದು ನೆನ್ನೆಯಿಂದ ವಾದ ಏನು ಶುರುವಾಗಿದೆ ಅಂದರೆ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡೋದು ತಪ್ಪಲ್ವಾ? ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಶ್ರೀಮಂತರು ಬಡವರು ಅಂತ ಹೋಗ್ತಾರೆ, ಇಲ್ಲಿ ಸೆಲೆಬ್ರಿಟಿಗಳು ಕಾಮನ್ ಪೀಪಲ್ ಅಂತ ಯಾಕೆ ಭೇದ ಭಾವ ಮಾಡ್ತೀರಿ ಅಂತ ಕೇಳ್ತಾರೆ. ಹಂಗೆ ನೋಡೋದಾದ್ರೆ ಇತ್ತೀಚಿನ ಒಂದು ಮರ್ಡರ್ ಕೇಸ್ ತುಂಬ ಹಲ್ಚಲ್ ಎಬ್ಬಿಸ್ತಾ ಇದೆ. ಬಿಕಾಸ್ ಆಫ್ ಸೆಲೆಬ್ರಿಟಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಹೈಪ್ ಪಡ್ಕೊಂಡಿದ್ದು ಹೌದು. ಇಲ್ಲಾಂದ್ರೆ ಅದು ಎಲ್ಲ ಕೊಲೆಗಳಲ್ಲಿ ಒಂದು ಅಂತ ಮುಚ್ಚೋಗ್ತಾ ಇತ್ತೋ, ಎಲ್ಲ ಕೊಲೆಗಳಲ್ಲಿ ಒಂದು ಅಂತ ಅನ್ನಿಸ್ತಾ ಇತ್ತೋ ಏನೋ. ಸೊ ಇದನ್ನು ನಾವು ಹಂಗೆ ಕನ್ಸಿಡರ್ ಮಾಡ್ಬೋದಲ್ವಾ? ಅದೇ ಈಗ ನೀವೊಂದು ನವಿಲ್ಗರಿ ಇಟ್ಕೊಂಡು ಹಿಂಗೆ ಅಂದ ತಕ್ಷಣ ಅದೇನು ದೊಡ್ಡದು ಇದಾಗ್ತಾ ಇರಲಿಲ್ಲ. ನಾನೊಂದು ನವಿಲ್ಗರಿ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಇನ್ನೇನೋ ಆಗ್ತಾ ಇರಲಿಲ್ಲ. ಬಟ್ ಇವ್ರುಗಳು ಮಾಡಿದಾಗ ಮೆಸೇಜ್ ಏನು ಪಾಸ್ ಮಾಡ್ತಾ ಇದ್ದೀರಿ? ನವಿಲ್ಗರಿ ಕ್ರೇಜ್ ಜಾಸ್ತಿ ಆಗುತ್ತೆ, ಆ ಕ್ರೇಜ್ ಇನ್ನೆಲ್ಗೋ ಹೋಗಿ ಎಷ್ಟೋ ನವಿಲ್ಗಳನ್ನ ಮಾರಣ ಹೋಮ ಮಾಡ್ಬೋದು. ಹಂಗೆ ಯಾಕೆ ನಾವು ತಿಳ್ಕೊಬಾರ್ದು ಇದನ್ನು? ನೋಡಿ, ಇವ್ರನ್ನ ಯಾವ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನು ಇವರೆಲ್ಲ ಇದ್ದಾರಲ್ಲ, ಇವ್ರುಗಳು ಯಾವುದೇ ಈ ಥರದ್ದು ಏನೇ ಮಾಡೋಕ್ಕೆ ಹೋದಾಗ ಒಂದು ಸ್ವಲ್ಪ ಇದಾಗಲಿ ಬಿಡು, ಪ್ರಚಾರ ಆಗ್ಬಿಡಲಿ, ಆಮೇಲೆ ನೋಡ್ಬಿಡೋಣ ಅನ್ನುವಂಥ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಮೊದಲೇ ಕನ್ಸ್ಟ್ರಕ್ಟ್ ಗೊತ್ತಿಲ್ಲದೆ ಏನು ಮಾಡಲ್ಲ. ಇದು ಗೊತ್ತಲ್ವ ಹೇಳಿ, ಕಾಮನ್ ನಮ್ಮೂರಲ್ಲಿರುವಂಥ ಒಂದು ಏನೂ ಓದದೇ ಇರುವಂಥ ಮನುಷ್ಯನಿಗೆ ನವಿಲ್ಗರಿ ಮನೇಲಿ ಇಟ್ಕೊಂಡ್ರೆ ಏನೇ ಜೈಲಿಗೆ ಕಳ್ಸಾರ ಪೊಲೀಸವರು ಅಂತಾರೆ. ಒಂದು ಆಮೇಲೆ ಈ ಜಿಂಕೆ ಗಿಂಕೆ ಕೊಂಬ್ಗಿಂಬು ಮುಂಚೆಲ್ಲ ಇಟ್ಕೊಳ್ಳೋರು ಯಾಕೆ ಬೇಕಪ್ಪ ಅಂತ ಕೇಳ್ತಾರೆ. ಹೌದಾ? ಮನೆಯಲ್ಲಿ ಇಟ್ಕೊಂಡಿರೋನೆಲ್ಲ ಒಳಗೆ ಇಟ್ಕೊಂಡ್ಬಿಟ್ಟು ಮಕ್ಳಿಗೆ ಗೊತ್ತಿರಲ್ಲ. ಆ ಮಟ್ಟದ ನಾಲೆಡ್ಜ್ ಇದೆ ಎಲ್ರಿಗೂ. ಅದು ಕಾಡಿನ ಯಾವುದೇ ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ಇಟ್ಕೊಂಡ್ರೆ ನಮ್ಮನ್ನು ಜೈಲ್ ಕಳಿಸ್ತಾರೆ ಪೊಲೀಸ್ನವರು ಅಂತ ಅನ್ನುವಂಥದ್ದು ಗೊತ್ತಿದೆ. ಆದರೂ ಗೊತ್ತಿದ್ದು ನೋಡ್ಬಿಡೋಣ ಬಿಡು, ನಾಳೆ ದಿವಸ ಇದೊಂದು ಸ್ವಲ್ಪ ಕ್ರಿಯೇಟ್ ಆಗಿಬಿಡ್ಲಿ ಅಂತ ಅನ್ನುವಂಥ ಆ ಒಂದು ಇಂಟೆನ್ಷನ್ ಇರ್ತದಲ್ಲ, ಬ್ಯಾಕ್ಗ್ರೌಂಡ್ ಇಂಟೆನ್ಷನು, ಅದು ಬೆಳಿಬಾರ್ದು ಯಾರ್ದ ಥರನೂ. ಬೆಳೆದಾಗ ಏನಾಗುತ್ತೆ, ಈ ಥರ ಆಗುತ್ತೆ. ಸಾರಿ ಕೇಳ್ತಾರೆ, ಅದು ಬೇರೆ ವಿಚಾರ. ಪ್ರೊಸೆಸ್ ಆಫ್ ಲಾ ಈಸ್ ನೆವರ್ ಸ್ಟಾಪ್ಸ್. 100% ಅದು ನಡ್ಕೊಂಡು ಹೋಗ್ತದೆ. ದಿನೇಶ್ ಕಲ್ಲಳ್ಳಿ ಅಂತವ್ರು ಇರ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಇದು ಇಂಥ ಒಂದು ಏನು ನಮ್ಮ ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಯಾವುದೇ ಇದನ್ನು ನಾವಾಗೋಕೆ ಹೋದರೆ, ಆನೆ ನಾನಾಗೋಕೆ ಹೋದರೆ, ಹುಲಿ ನಾನಾಗೋಕೆ ಹೋದರೆ, ಹೌದಲ್ವಾ, ನೀವು ಆಗಿ ಬಟ್ಟೆ ಹಾಕೊಳ್ಳಿ, ಪಟ್ಟೆ ಬರ್ಕೊಳ್ಳಿ, ಅದನ್ನೇ ಕಟ್ ಅದ್ರ ಅಂಗಂಗ ಆಗಿ ಪ್ಲಾಸ್ಟಿಕ್ ಸಿಗ್ತದೆ, ಬಣ್ಣ ಹಚ್ಚಿ ಹಾಕೊಳ್ಳಿ, ನಿಮ್ನ ಯಾರು ಕೇಳ್ತಾರೆ? ಹೌದಲ್ವಾ ಸರ್? ಪ್ಲಾಸ್ಟಿಕ್ ಸರ್ ನೋಡಿ ನಾವು ಮಾಡ್ಕೊಂಡಿರೋದು ಅಂತ ಹೇಳಿ ಉತ್ತರ ಕೊಡಿ. ಅದು ಬಿಡ್ಬಿಟ್ಟು ಜೀವಂತವಾಗಿರುವ ಸತ್ತೋಗಿರ್ತಕ್ಕಂಥ ಪ್ರದರ್ಶನ ಮಾಡಬೇಡಿ. ನೀವು ಯಾರು ಸಾರ್ವಜನಿಕವಾಗಿ ತಂದು ತೋರಿಸ್ಬೇಡಿ. ನೀನು ಇಟ್ಕೊಂಡಿದೆ ನಿಮ್ಮ ಮನೆಯಲ್ಲಿ, ಅದೇನೋ ಒಂದೋ ಎರಡು ಇಟ್ಕೊಂಡಿದೆ, ದೆವ್ವ ಬರ್ತದ ಅಂದ್ಬಿಟ್ಟು ಎಲ್ಲೋ ಸಿಕ್ತಾ, ಎಲ್ಲೋ ಕಡೆಯಲ್ಲಿ ಬಿದ್ದಿತ್ತಾ, ಜಮೀನಲ್ಲಿ ಇತ್ತಾ, ಅದು ಯಾರೂ ಆ ಇಂಟೆನ್ಷನ್ನ ಯಾರೂ ಕ್ವಶನ್ ಮಾಡಲ್ರು ಜಗತ್ತಲ್ಲಿ. ಕ್ವಶನ್ ಬಿಡಪ್ಪ ಏನೋ ಒಂದೋ ಎರಡೋ ಇಟ್ಕೊಂಡು ಏನೋ ಇರ್ತದೆ ಅಂದ್ಬಿಟ್ಟು ಅಂತ. ಅದು ಬಿಟ್ಬಿಟ್ಟು ಈ ಥರ ಒಂದು ಎಕ್ಸಿಬಿಷನ್ ಮಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಎಲ್ಲೋ ತಪ್ಪು ಅನ್ನಿಸ್ತದೆ. ಎಸ್ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ಬರ್ತೀನಿ ನಿಮ್ಮ ಹತ್ರ. ಒಂದು ಬ್ರೇಕ್ ತಗೊಂಡು ಇದೇ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ.
ವೆಲ್ಕಮ್ ಬ್ಯಾಕ್. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಲೈವಲ್ಲಿ, ಗಣೇಶ್ ಕೆಸರ್ಕರ್ ಅಂತ ನಟ. ಗಣೇಶ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ನಮಸ್ತೆ ಮೇಡಮ್, ಕೇಳಿಸ್ತಾ ಸರ್ ನಮಸ್ಕಾರ. ಈಗ ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದ್ಕೊಂಡು ಬೇಕಾಬಿಟ್ಟಿ ವರ್ತನೆ ಮಾಡೋದು, ಜನರನ್ನ ಅಟ್ರಾಕ್ಟ್ ಮಾಡೋದು, ಅದು ವನ್ಯಜೀವಿ ಆಕ್ಟ್ಗೆ ಪ್ರಾಬ್ಲಮ್ ಮಾಡೋದು, ಈ ಕೇಸನ್ನು ನೀವು ಹೆಂಗ್ ನೋಡ್ತೀರಿ? ಯಾವ ಆಂಗಲ್ ನಲ್ಲಿ ನೋಡ್ತೀರಿ ಒಬ್ಬ ಸೆಲೆಬ್ರಿಟಿ ಆಗಿ? ಮೇಡಮ್, ಒಬ್ಬ ಸೆಲೆಬ್ರಿಟಿ ಆಗಲಿ ಕಾಮನ್ ಮ್ಯಾನ್ ಆಗಲಿ ಕಾನೂನಿಗೆ ಮೀರಿದವ್ರು ಯಾರೂ ಇಲ್ಲ. ಯಾರೇ ಆದರೂ ಕಾನೂನು ಪ್ರಕಾರನೇ ನಾವು ನಡ್ಕೋಬೇಕಾಗತ್ತೆ, ಸಂವಿಧಾನದ ಚೌಕಟ್ಟಲ್ಲೇ ನಾವು ಕೆಲಸಗಳನ್ನ ಮಾಡಬೇಕಾಗತ್ತೆ. ಈಗ ತಮ್ಮ ಮಾಧ್ಯಮದ ಮುಖಾಂತರ ದಿನೇಶ್ ಕನ್ನಳ್ಳಿ ಅನ್ನೋರು ಸಾಮಾಜಿಕ ಕಾರ್ಯಕರ್ತರು ಒಂದು ಸುದೀರ್ಘವಾದ ಪತ್ರವನ್ನು ಅರಣ್ಯ ಇಲಾಖೆಗೆ ಬರೆದಿದ್ದಾರೆ. ಅದು ಅವರ ಸಾಮಾಜಿಕ ಕಳಕಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ಅವರೇನೆ ಕಂಪ್ಲೇಂಟ್ ಕೊಡೋ ಟೈಮಲ್ಲೇ ಇದು ನಿಜವಾದ ನವಿಲುಗರಿ ಅನ್ನೋದನ್ನು ಅವರೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಹೇಗೆ ಗೊತ್ತಾಯ್ತು ಅವರಿಗೆ ಅದು ನಿಜವಾದ ನವಲುಗರಿನ ಅಥವಾ ಈ ಕ್ರಿಯೇಟೆಡ್ ನವಲುಗರಿನ ಅಂತ ಅವ್ರು ಹೇಗೆ ಆರ್ಟಿಫಿಷಿಯಲ್ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ಸೊ ಹಾಗಾಗಿ ಅದನ್ನು ನಾವು ಪರಿಶೀಲಿಸಬೇಕಾಗತ್ತೆ. ಅವರ ಸಾಮಾಜಿಕ ಕಳಕಳಿ ಒಳ್ಳೆಯದೇ ಇದೆ, ಇಲ್ಲ ಅಂತಲ್ಲ. ಆದರೆ ಒಬ್ಬ ಸೆಲೆಬ್ರಿಟಿ, ಡ್ಯಾನ್ಸರು, ಒಬ್ಬ ಆರ್ಟಿಸ್ಟ್, ಅವ್ರಿಗೂ ಸಾಮಾಜಿಕ ಕಳಕಳಿ ಇದ್ದೇ ಇರುತ್ತೆ. ಅವರು ಅದು ಹೇಗೆ ಅಷ್ಟು ಬೇಗ ನಾವು ಅದನ್ನು ನೈಸರ್ಗಿಕವಾದದ್ದು ನ್ಯಾಚುರಲ್ ನವಿಲ್ಗರಿ ಅಂತ ಡಿಸೈಡ್ ಮಾಡೋಕ್ಕಾಗುತ್ತೆ? ಅವರು ಒರಿಜಿನಲ್ ಅಂತ ಕೊಟ್ಟಿಲ್ಲ, ಕಂಪ್ಲೇಂಟ್ ಮಾಡಿದ್ದಾರೆ, ಹಿಂಗಿರ್ಬೋದು, ತನಿಖೆ ಅನುಮಾನ ಇದೆ ಅಂತ ಹೇಳಬೇಕೆ ಹೊರತು. ಸಂತೋಷ ಮೇಡಮ್, ತನಿಖೆ ಮಾಡಲಿ, ಅವ್ರು ಅದೇ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ. ಆದರೆ ತನಿಖೆ ಮಾಡೋ ಅಧಿಕಾರಿಗೆ ಮೊದಲೇ ಇವರೇ ಡಿಸೈಡ್, ಇವ್ರು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಹೇಗೆ ಅದು ನಿಜವಾದ ನವಿಲ್ಗರಿ ಅಂತ ಅಲ್ವಾ? ಒಂದ್ ಹೌದು. ಅದ್ರ ಜೊತೆಗೆ ಡಾನ್ಸ್ ಯಾರು ಮಾಡಿದ್ರು, ಸಾಮಾಜಿಕ ಕಳಕಳಿಗೆ ಇರ್ಲಿ, ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಮಾಡಿದ ತಕ್ಷಣ ನಾವು ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಬೆಳಗ್ಗೆ ಎದ್ದು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಸಾರಿ ಕೇಳಿದ್ದಾರೆ, ಗೊತ್ತಿರ್ಲಿಲ್ಲ ಎಡವಟ್ಟು ಆಗಿದೆ ಅಂತ ಸಾರಿ ಕೇಳಿದ್ದಾರೆ. ಅದಕ್ಕೇನಂತೀರಾ? ಸಾರಿ ಕೇಳಿದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತ? ಸೆಲೆಬ್ರಿಟಿಗೊಂದು ಕಾನೂನು, ಜನಸಾಮಾನ್ಯರಿಗೆ ಇನ್ನೊಂದು ಅಂತನಾ? ಸಿಟಿ ಮಾರ್ಕ್ ಇಲ್ಲ ಅಂತ ಮೊದಲೇ ಹೇಳಿದ್ನಲ್ಲ ನಾನು, ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೆಲೆಬ್ರಿಟಿ ಆಗಲಿ ಕಾಮನ್ ಮ್ಯಾನ್ ಆಗಲಿ ನಮ್ಮ ಭಾರತದ ಸಂವಿಧಾನ ಏನು, ಅದು ಸಂವಿಧಾನ ಚೌಕಟ್ಟಲ್ಲೇ ನಾವು ಕೆಲಸ ಮಾಡಬೇಕು ಅಂತ ಬಿಗಿನಿಂಗಲ್ಲೇ ನಿಮ್ಗೆ ಹೇಳಿದೆ. ಹಾಗಾಗಿ ಸೆಲೆಬ್ರಿಟಿ ಅಂತ ಲೆಕ್ಕಕ್ಕೆ ಬರಲ್ಲ, ಕಾಮನ್ ಮ್ಯಾನ್ ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ಒಂದೇ. ಹಾಗಾಗಿ ಯಾರೇ ಮಾಡೋದು ತಪ್ಪು ತಪ್ಪೇನೆ. ಈಗ ಅದು ನೈಜದ್ದು ಅಥವಾ ಇದು ಆರ್ಟಿಫಿಷಿಯಲ್ ಅಂತ ತೀರ್ಮಾನ ಆಗಲಿ, ಅದೇನು ಶಿಕ್ಷೆ ಪ್ರಕಟ ಆಗುತ್ತೋ ಪ್ರಕಟ ಆಗಲಿ, ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು ಇಂಥವೆಲ್ಲ ಆಭಾಸಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ. ಜೊತೆಗೆ ಏನಾಗಿದೆ, ಈಗ ಈ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ನಿಜಕ್ಕೂ ಒಂಥರ ಈ ವಾಕ್ ಸ್ವಾತಂತ್ರ್ಯ ಜಾಸ್ತಿ ಸಿಕ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಕಂಪ್ಲೇಂಟ್ಗಳು, ಪ್ರತಿಯೊಂದಕ್ಕೂ ಕಾಮೆಂಟ್ಗಳು, ಇದೆಲ್ಲ ಆಗಿರೋದ್ರಿಂದ ಈ ಶೂಟಿಂಗ್ಗಳನ್ನ ಹೇಗೆ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಕೆಲವು ನಮ್ಮ ಕಲಾವಿದನಾಗ ಮಾತಾಡ್ತೀನಿ, ಎಚ್ಚರಿಕೆಯಿಂದ ಮಾಡಬೇಕು. ಪ್ಲೇಸ್ಗಳನ್ನ ನಾವು ತೋರ್ಸಕ್ಕೆ ಆಗಲ್ಲ, ಅಂತ ಪ್ಲೇಸ್ಗಳು ಕೂಡ ಶೂಟಿಂಗ್ ಎಚ್ಚರಿಕೆಯಿಂದ ಇರಬೇಕು, ಜೋಪಾನವಾಗಿರ್ಬೇಕು. ಮುಂಚೆ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಎಚ್ಚರಿಕೆಯಿಂದ ಇರಬೇಕು. ಹೌದು, ಇದೇನಾಗುತ್ತೆ, ಇದು ನವಿಲುಗರಿಗಳು ಅದು ರೀಪ್ರೊಸೆಸ್ ಆಗ್ತಾ ಇರ್ತದೆ. ಅದನ್ನ ನವಿಲನ್ನ ಸಾಯಿಸಿನೇ ಗರಿ ಕಿತ್ಕೊಂಡಿದ್ದಾರಾ ಅಥವಾ ಬೇರೆ ಕಡೆಯಿಂದ ಏನಾದರೂ ತಂದಿದ್ದಾರಾ? ಈಗ ನಿಮಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಬಂಡಲ್ ನವಿಲುಗರಿಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಮೇಲೂ ಕ್ರಮ ತಗೋಬೇಕಲ್ವ ನಾವು? ಈಗ ಆರ್ಟಿಸ್ಟ್ಗಳು ಬಳಸಿದ ತಕ್ಷಣ ಅವ್ರ ಮೇಲೆ ಕ್ರಮಕ್ಕೆ ಆಗ್ರಹಿಸೋ ಬದಲು ಈ ನವಿಲುಗಳಿಗಳನ್ನ ಕಂತೆ ಮಾರ್ತಾ ಇರ್ತಾರೆ ಮಾರ್ಕೆಟ್ಗಳಲ್ಲಿ. ನೀವು ಒಳ್ಳೆ ಕ್ರಮ ತಗೊಳ್ಳೋದಕ್ಕೆ ಕಂಪ್ಲೇಂಟ್ ನೀವು ಒಳ್ಳೆ ವ್ಯಾಲಿಡ್ ಪಾಯಿಂಟ್ ನ ರೇಸ್ ಮಾಡಿದ್ರಿ. ಈಗ ಸೆಲೆಬ್ರಿಟಿಗಳು ಹಾಕೊಂಡ ತಕ್ಷಣ ತಪ್ಪ? ದೇವಸ್ಥಾನದ ಮುಂದೆ ಇಟ್ಕೊಂಡಿರ್ತಾರೆ, ಮಸೀದಿಗಳಲ್ಲಿ ಧೂಪ ಹಾಕಳಕ್ ಇಟ್ಕೊಂಡಿರ್ತಾರೆ, ಬಂಡಲ್ ಮಾರ್ತಾ ಇರ್ತಾರೆ ಅಂತ ಹೇಳಿದ್ರಿ. ಧಾರ್ಮಿಕವಾಗಿ ಇದನ್ನ ನೋಡಿ ಮನೆಯಲ್ಲಿ ಒಂದು ಅಥವಾ ಎರಡು ಇಟ್ಕೊಳ್ಳೋಕು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಅನ್ಕೊಂಡು ಲಕ್ಷಾಂತರ ಫಾಲೋವರ್ಸ್ ಗಳನ್ನ ಇಟ್ಕೊಂಡು ನಾನು ಹಿಂಗ್ ಪ್ರದರ್ಶನ ಮಾಡ್ತೀನಿ, ಲೈಕ್ಸ್ ಸಿಗುತ್ತೆ, ಕಾಮೆಂಟ್ಗಳು ಸಿಗುತ್ತೆ ಅನ್ಕೊಂಡು ಮಾಡಿ ಇದನ್ನೇ ಏನು ಇನ್ಸ್ಪೈರ್ ಆಗಿ ತಗೊಂಡು ಇನ್ನೊಂದಷ್ಟು ಜನ ಮಾಡಿ ಕಮರ್ಷಿಯಲ್ ಆಗಿ ಅದು ಮುಂದುವರೆಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಂಡ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀನಿ, ನಾನು ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದಾಗ ಒಳ್ಳೆ ರೀತಿಯಲ್ಲೇ ಕೊಡಬೇಕು, ಅದು ರಾಂಗ್ ಮೆಸೇಜ್ ಕನ್ವೆ ಆಗಬಾರ್ದು. ಯಾಕೆ ಸೆಲೆಬ್ರಿಟಿಗಳು ಬಹಳ ಜೋಪಾನವಾಗಿರ್ಬೇಕು ಅಂದ್ರೆ ಇಂಥ ವಿಚಾರಕ್ಕೆ ನಿಮ್ಮನ್ನ ನೋಡಿ ಅನುಸರಿಸೋರು ಜಾಸ್ತಿ ಇರ್ತಾರೆ.
ಹೌದು ಖಂಡಿತ ಖಂಡಿತ. ಈಗ ನೋಡಿ, ಅಡಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ. ಒಂದು ನವಿಲುಗರಿ ಬಳಸಿದ್ರು ತಪ್ಪೇನೆ, ಸಾವಿರಾರು ನವಿಲುಗರಿ ಬಳಸೋದು ತಪ್ಪೇನೆ. ಹಾಗಾಗಿ ಒಂದು ನವಿಲುಗರಿ ಕಂಡ್ರು ಕೂಡ ನಮ್ಮಂತ ನಿಮ್ಮಂಥವ್ರು ಕಂಪ್ಲೇಂಟ್ ಕೊಟ್ಟು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಕ್ಕೆ ಆಗ್ರಹಿಸಬೇಕು. ಸಂತೋಷ. ಅದನ್ನೊಬ್ಬ ಕಲಾವಿದ ಬಳಸಿದ ತಕ್ಷಣ ಹೇಗೆ ಆಗ್ರಹಿಸಬೇಕು? ಮಸೀದಿಗಳ ಮುಂದೆ ಅದನ್ನ ಏನೋ ಇದು ತಲೆ ಮೇಲೆ ಹೊಡಿತಾರಲ್ಲ, ಒಂದು ಕಂತೆ ಇಟ್ಟು ಅದೆಲ್ಲ ಮಾಡ್ತಾ ಇರೋದು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ. ತಲೆ ಈಗ ಧೂಪ ಹಾಕಕ್ಕೆ ಮಾರ್ಕೆಟ್ಗಳಲ್ಲಿ ಸೇಲ್ ಮಾಡ್ತಾರೆ, ಅದಕ್ಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ತಗೊಂಡೋಗಿ ಧೂಪ ಹಾಕೋಣ, ಬಿಸ್ನೆಸ್ ಮಾಡೋಣ ಅಂತ ಹೋಗಲ್ಲ. ಬಟ್ ಈ ರೀತಿ ಡಾನ್ಸ್ ಮಾಡಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದಾಗ, ನಾವೊಂಚೂರು ಮಾಡೋಣ, ನಮಗೂ ಲೈಕ್ಸ್ ಬರುತ್ತೆ, ನಮ್ಮನ್ನು ಜನ ನೋಡ್ತಾರೆ ಅಂತ ಪ್ರವೋಕ್ ಆಗೋರು ಜಾಸ್ತಿ ಇರ್ತಾರೆ. ಸಂಪಾದನೆ ಮಾಡಕ್ಕೆ ಮಾಡೋದು. ಸುಮ್ಮನೆ ಧೂಪ ಹಾಕಲ್ಲ ಮೇಡಮ್. ನೀವು ದುಡ್ಡು ಕೊಟ್ರೆ ಧೂಪ ಹಾಕೋದಲ್ಲಿ, ಸುಮ್ಮನೆ ಹಾಕಲ್ಲ. ಅಲ್ಲ, ದುಡ್ಡು ಕೊಟ್ಟು ಧೂಪ ಹಾಕಿಸ್ಕೊಳ್ಳೋದು, ಮೈ ತುಂಬಾ ನವಿಲುಗರಿ ಹಾಕೊಂಡು ಡಾನ್ಸ್ ಮಾಡಿ ವ್ಯೂಸ್ ತಗೊಂಡು ಇನ್ನೊಂದಷ್ಟು ಜನ ಅದು ಮಾಡೋ ರೀತಿಯಲ್ಲಿ ಆಸೆ ಹುಟ್ಟಿಸೋಕು ವ್ಯತ್ಯಾಸ ಇದೆ ಅಲ್ವಾ ಸರ್? ಹೌದು ಮೇಡಮ್, ತಪ್ಪು ಅಂದ್ರೆ ತಪ್ಪೇ ಅದು. ಬಟ್ ಆ ನವಿಲುಗಳು ಎಲ್ಲಿಂದ ಬಂತು? ಮೂಲ ಎಲ್ಲಿ? ಅದು ಇನ್ವೆಸ್ಟಿಗೇಷನ್ ಮೂಲ ಅದಕ್ಕೆ ಆ ಪಕ್ಷಿಗೆ ತೊಂದರೆ ಕೊಟ್ಟು ನವಿಲುಗರಿ ತಗೊಂಬಂದ್ರ ಅಥವಾ ಬೇರೆ ಕಡೆ ಸೇಲ್ ಮಾಡಿದೀನಿ ಅದನ್ನು ನೋಡ್ಬೇಕಲ್ಲ ಮೇಡಮ್. ಈಗ ಸರ್ಕಾರನೇ ಹೇಳುತ್ತೆ ಸ್ಟ್ಯಾಟ್ಯುಟರಿ ವಾರ್ನಿಂಗ್, ಸಿಗರೇಟ್ ಸೇದಬಾರ್ದು ಅಂತ. ಅದೇ ಸರ್ಕಾರನೇ ಮಾರುತ್ತೆ. ಧೂಮಪಾನ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು ಅಂತಿದೆ, ಅದೇ ಸೇಲ್ ಮಾಡುತ್ತೆ. ಅದನ್ನು ನಿಲ್ಲಿಸಬೇಕು, ಅದ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕಲ್ವಾ? ಕಂಟೆಂಟ್ ಮಾಡಬೇಕಾದ್ರೆ, ಮೆಸೇಜ್ ಪಾಸ್ ಮಾಡಬೇಕಾದ್ರೆ ಮದ್ಯಪಾನ ಮಾಡಬಾರ್ದು, ಆರೋಗ್ಯಕ್ಕೆ ಹಾನಿಕರ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಮದ್ಯಪಾನ ಮಾಡಬೇಡಿ ಅಂತ. ನೀವು ಇಂಡಸ್ಟ್ರಿಯಲ್ಲಿ ಹಿರಿಯರಿದ್ದೀರಿ, ಬಹಳ ಅನುಭವಿಗಳಿದ್ದೀರಿ, ಅಂಡ್ ನೀವು ಹಲವಾರು ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಂಡಿರ್ತೀರಿ. ಏಕಾಏಕಿ ಚೆನ್ನಾಗಿದೆ ಅಂತ ನೀವು ಮಾಡಲ್ಲ, ಓದಿರ್ತೀರಿ, ಅದರ ಸಾಧಕ ಬಾಧಕಗಳು, ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡಿರ್ತೀರಿ. ಇದು ಒಬ್ಬ ಆಡಿಯನ್ಸ್ ಆಗಿ ಯಾರು ಈ ಮಿಸ್ಟರ್ ಕಿಶನ್, ಇನ್ನೊಬ್ಬ ಶ್ರೀಮತಿ ನಿವೇದಿತಾ ನೋಡಕ್ ಚೆನ್ನಾಗಿದೆ, ಆಡಿಯನ್ಸ್ ಆಗಿ ಚೆನ್ನಾಗಿದೆ. ಒಬ್ಬ ಪತ್ರಕರ್ತರಾಗಿ ಅದನ್ನು ನೋಡುವ ರೀತಿ ಬೇರೆ, ವನ್ಯಜೀವಿ ಡಿಪಾರ್ಟ್ಮೆಂಟ್ ಅವ್ರು ನೋಡೋ ರೀತಿ ಬೇರೆ, ಕಾನೂನಿನ ಪ್ರಕಾರ ನೋಡುವ ರೀತಿ ಬೇರೆ. ಸೆಲೆಬ್ರಿಟಿಗಳು ಏನೇ ಮಾಡ್ಬೇಕಾದ್ರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಸರ್. ಜನಸಾಮಾನ್ಯರಲ್ಲ ಅವರು, ಸಾಮಾನ್ಯರಲ್ಲಿ ಒಬ್ರಲ್ಲ ಅವರು, ಪ್ರಸಿದ್ಧಿ ಹೊಂದಿರುವಂತವ್ರು. ಜನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಕಾಳಜಿ, ಕನ್ಸರ್ನ್ ಮತ್ತು ಭಯ ಎಲ್ಲವೂ ಇಟ್ಕೋಬೇಕು ಅಂತ ನಾವು ಕೇಳೋದು. ಹೌದೌದು, ಇನ್ನೊಂದು ಖಂಡಿತ ಅದಿರ್ಬೇಕು ಮೇಡಮ್, ಭಯ ಇಟ್ಕೊಂಡಿರ್ಬೇಕು. ಆ ಭಯದಿಂದಾನೇ ಅವ್ರು ಇವಾಗ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಮಾಡಿದ ತಪ್ಪಿನ ಅರಿವಾಗಿ ಅವ್ರು ಇದನ್ನ ಡೆಲೀಟ್ ಮಾಡಿದ್ದಾರೆ, ಮುಂದಕ್ಕೆ ಮಾಡಲ್ಲ ಅಂತ ಕ್ಷಮೆ ಕೇಳಿರ್ಬೋದು, ಹೇಳಕ್ಕಾಗಲ್ಲ. ಅಷ್ಟೊಂದು ಸಿಂಪಲ್ ಸರ್. ಸಾರಿ ಕೇಳಿದ ತಕ್ಷಣ ಡಿಲೀಟ್ ಮಾಡಿದ ತಕ್ಷಣ ಮುಗ್ದೋಯ್ತಾ? ಗೊತ್ತಿದ್ದೋ ತಪ್ಪು ಮಾಡಿದ್ದಾರೆ, ಗೊತ್ತಿಲ್ಲದೆಯೋ ಹತ್ಯೆ ಆಯ್ತು ಅಥವಾ ಇನ್ನೇನೋ ಮಹಾಪ್ರಮಾದ ಆಯ್ತು ಅಂತ ಬಿಟ್ಬಿಡೋದಾ? ನೋ ಇಲ್ಲ, ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ಗಣೇಶ್ ನಮಗೆ ಹೇಗೆ ಶೂಟಿಂಗ್ ಮಾಡೋದೇ ಒಂದು ಸಮಸ್ಯೆ ಎಲ್ಲ ಇದೆ. ಮಾಹಿತಿಗಳು ಬೇಕಾ ಕಾನೂನು ಬಗ್ಗೆ ಇತ್ಯಾದಿ ಸಾಕಷ್ಟು ಪಬ್ಲಿಕ್ ಡೊಮೇನ್ನಲ್ಲಿ ಇದೆ. ಖಂಡಿತ ಅದನ್ನು ನೋಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಖಂಡಿತ ಇವರು ಡಿಸೈಡ್ ಮಾಡ್ಬೋದು. ನಾವೆಲ್ಲನೂ ಇದ್ದೀವಿ, ಎಲ್ಲರೂ ಇದ್ದಾರೆ, ಫೋನ್ ಮಾಡ್ಬೋದು, ಯಾರ ಥರ ಅರಣ್ಯ ಇಲಾಖೆಗೆ ಮಾತಾಡ್ಬೋದು, ಮುಖ್ಯ ವನ್ಯಜೀವಿ ಪರಿಪಾಲಕರಿದ್ದಾರೆ, ಇದು ತಪ್ಪ, ಇದು ಇಲ್ಲೀಗಲ್ಲ ಲೀಗಲ್ ಅಂತ ಕೇಳ್ಕೊಂಡು ಮುಂದುವರಿಬೋದು. ಆದರೆ ಒಟ್ಟಾರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಎಲ್ಲರೂ ಕಾನೂನು ಬಗ್ಗೆ ಯಾವುದೇ ಶೋ ಆಗಿರಲಿ ಇಲ್ಲ ಯಾವುದೇ ವಿಷಯ ಆಗಿರಲಿ ಕಾನೂನ ಪರಿಪಾಲನೆ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಒಟ್ಟಾರೆ ಏನು ಅಂದರೆ ನನ್ನ ಒಂದು ಮನವಿ ಏನಂದರೆ, ಈ ವನ್ಯಜೀವಿಗಳನ್ನು ಬಿಟ್ಬಿಡಿ, ಇದು ಬೇಡ, ಶೋಗೂ ಬೇಡ, ಯಾವುದಕ್ಕೂ ಬೇಡ. ಯಾಕಂದರೆ ಕಠಿಣವಾದ ಒಂದು ಕಾನೂನಿದೆ, ಆ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಅಧಿಕಾರಿಗಳಿದ್ದಾರೆ, ಕನ್ಕರೆಂಟ್ ಜೂರಿಸ್ಡಿಕ್ಷನ್ ಅಂತ ಏನು ಹೇಳ್ತೀವಿ, ಪೊಲೀಸ್ಗೆ, ಫಾರೆಸ್ಟ್ಗೆ, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಎಲ್ಲರಿಗೂ ಜೂರಿಸ್ಡಿಕ್ಷನ್ ಇದೆ, ಕಾನೂನು ಜಾರಿ ಆಗ್ತಾ ಇದೆ. ಹಾಗಿರುವಾಗ ಇದ್ರ ಬಗ್ಗೆ ಯಾಕೆ ನೀವು ಅದಕ್ಕೆ ಕೈ ಹಾಕಕ್ಕೆ ಹೋಗಬೇಕು? ಆಯ್ತು, ಇವಾಗ AI ಕಾಲ, AI ಅಲ್ಲಿ ಜನರೇಟ್ ಮಾಡ್ಬೋದಲ್ಲ ಈಸಿಯಾಗಿ. ನ್ಯಾಚುರಲ್ ಇಸ್ ಮೋರ್ ಪವರ್ಫುಲ್ ಅಂಡ್ ಮೋರ್ ಅಟ್ರಾಕ್ಟಿವ್ ಬೇಡ ಸರ್ ಅವರು. ಬೇಡ, ನ್ಯಾಚುರಲ್ ಆಗಿ ಮಾಡಿದ್ರೆ ಮೋರ್ ಪವರ್ಫುಲ್, ಮೋರ್ ಅಟ್ರಾಕ್ಟಿವ್, 1 ಸೆಕೆಂಡ್ ಅಲ್ಲಿ ಲೈಕ್ಸ್ ಅಂತ ಚಾಟ್ GPT ಗೆ ಹಾಕಿರೋ 1 ಸೆಕೆಂಡ್ ಅಲ್ಲಿ ಜನರೇಟ್ ಮಾಡ್ಬಿಡುತ್ತೆ ಸರ್. ಅವಾಗ ಕಲಾವಿದರ ಕೆಲಸನೇ ಹೋಗ್ಬಿಡುತ್ತೆ ಸರ್. ಏನು ಬಳಸ್ಕೊಂಡ್ರೆ ಎಷ್ಟೋ ಜನ ಕೆಲಸ ಹೋಗ್ತಾ ಇದೆ ಈಗ AI ಇಂದ. ಸೊ ಹಾಗೆ ಎಸ್ ಉಮೇಶ್ ಸರ್ ಏನು ಹೇಳ್ತಾರೆ? ಗುರುಗಳೇ, ಯಾರವರು
ಮಾತಾಡಿ ಮಾತಾಡಿ ಗಣೇಶ್ ಅವರೇ ಮಾತಾಡಿ. ಮಾನ್ಯರು ಹಾ? ಎಲ್ಲವನ್ನು ಮಾಡ್ಬಿಟ್ರೆ ಅಲ್ಲ 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 ಎಲ್ಲವನ್ನೂ ಅವರು generate ವನ್ಯಜೀವಿ ಮಾಡೋದು ತಜ್ಞರಾಗಿ ಮತ್ತೆ ತಣ್ಣೀರ್ ಬಟ್ಟೆ ಹಾಕ್ಕೋಬೇಕಾಗುತ್ತೆ ಆ ಕಳಕಳಿಯನ್ನ ಅವರು ಹೇಳಿದ್ದಾರೆ. ಬಟ್ ಸಂತೋಷ ಅಲ್ಲ, ಎಲ್ಲದೂ ಇರ್ಲಿ, ಏನಿಲ್ಲ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಒಂದು ಅವ್ರ opinion ಕಳಕಳಿ ತಿಳಿಸಿದ್ರೆ ವ್ಯಕ್ತಪಡಿಸಿದ್ದಾರೆ ಸಂತೋಷ. ಅಷ್ಟೇ. ಅವರು ಮೇಡಮ್ ಕೆಲವೊಂದೀಗ ವನ್ಯಜೀವಿಗಳನ್ನ ಹಿಂಸೆ ಮಾಡಬಾರ್ದು, ಅದು ಕಾನೂನಿದೆ, ಅದು ಕಾನೂನು ಪ್ರಕಾರ ನಡ್ಕೊಳ್ಳಿ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಮೇಡಮ್. ಸೆಲೆಬ್ರಿಟಿ ಇರ್ಬೋದು, ಕಾಮನ್ ಮ್ಯಾನ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಸಂವಿಧಾನ ಚೌಕಟ್ಟಲ್ಲೇ ನಡ್ಕೋಬೇಕು ನಾವು. ಕಾನೂನಿಗೆ ಇವ್ನು ದೊಡ್ಡವನು ಚಿಕ್ಕವನು ಅಂತ ಬರಲ್ಲ. ಅದರಲ್ಲೂ ಕಾನೂನಲ್ಲಿ ಅವ್ರ ತಪ್ಪು ಯಾವ ಪ್ರಮಾಣದಲ್ಲಿ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅದು ಶಿಕ್ಷೆ ಪ್ರಕಟ ಆಗುತ್ತೆ ಹೊರತು ಈಗ ಅವರು ಡೈರೆಕ್ಟ್ಲಿ ಇಟ್ಸ್ ನಾಟ್ ಇನ್ವಾಲ್ಡ್ ಇನ್ ಅವ್ರಿಗೆ ತೊಂದರೆ, ಅದು ನಮ್ಮ ರಾಷ್ಟ್ರ ಪಕ್ಷಿಗೆ ತೊಂದರೆ ಕೊಟ್ಟರೆ ಡೈರೆಕ್ಟ್ ಇನ್ವಾಲ್ವ್ ಅಲ್ಲ ಇವರು. ಕಿಶನ್ ಇರ್ಬೋದು, ನಿವೇದಿತಾ ಗೌಡ ಇರ್ಬೋದು, ಯಾರೋ ಮಾರಿದ್ದನ್ನ ಇವ್ರು ತಂದು ಅದನ್ನ ಡ್ರೆಸ್ ಮಾಡ್ಕೊಂಡು ಮಾಡಿದ್ದಾರೆ. ಅದಕ್ಕೇನ್ ಶಿಕ್ಷೆ ಪ್ರಮಾಣ ಇದೆ ಅಥವಾ ಏನು ಎಕ್ಸ್ಕ್ಯೂಸ್ ಇದೆ ಅದನ್ನ ಸರ್ಕಾರ ಅಥವಾ ಕಾನೂನು ನೋಡ್ಕೊಳ್ತದೆ. ನೀವು ಮಾಡ್ಲೇಬಾರ್ದು ಅಂತ ಹೇಳಕ್ ಹೋದ್ರೆ ಮತ್ತೆ ಅವ್ರ ಪಾಪ ಹೆಂಗೆ ಕಲಾವಿದ್ರು ಹೆಂಗ್ ಜೀವನ ಮಾಡೋದು? ಅಲ್ಲ 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 ಸರ್, ಕಡೆ ದೇವಸ್ಥಾನದ shooting ಮಾಡೋಣ ಅಂತಾರೆ. ಮಾಡ್ತಾ ಇದ್ರಿ ಗಣೇಶ್ ಸರ್, ಹಂಗಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಕಿಶನ್ ಅಥವಾ ಆ ಹೆಣ್ಮಕ್ಳು ಯಾರೋ, ಆ ನಿವೇದಿತಾ ಗೌಡನ ಯಾರೋ ತೋಟಕ್ಕೆ ಹೋದ್ರು, ನವಿಲನ್ನ ಕೊಂದ್ರು, ಗರಿ ಕಿತ್ಕ ಬಂದ್ರು, ಮೈಗೆ ಅಂಟಿಸ್ಕೊಂಡ್ರು ಅಂತ ನಾವು ನೇರ ಆರೋಪ ಮಾಡ್ತಾ ಇಲ್ಲ ಸರ್. ನೀವು ಹೊಟ್ಟೆಪಾಡ್ ಕೇಸ್ ಅಲ್ಲ, ಇದು ಶೋ ಆಫ್ ಕೇಸ್ ನಂಬರ್ 1. ಎರಡನೇದು ಏನ್ ಗೊತ್ತಾ, ಕೇಳಿ ಇಲ್ಲಿ. ಇಂಥ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೋಬೇಕಾದ್ರೆ ಇಲ್ಲ ಇಲ್ಲ ಲೆಟ್ ಮಿ ಕಂಪ್ಲೀಟ್. ಇಂಥ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೋಬೇಕಾದ್ರೆ ಅವ್ರಿಗೊಂದು ಟೀಮ್ ಅಂತ ವರ್ಕ್ ಮಾಡ್ತಾರೆ. ನಮಗೂ ಗೊತ್ತು, ಕೊಲಾಬ್ರೇಷನ್ ಮಾಡಿರ್ತಾರೆ, ಎಲ್ಲೋ ಹೋಗಿ ಬಾಡಿಗೆಗೆ ತಂದಿರ್ತಾರೋ ಮತ್ತೇನೋ ಮಾಡಿರ್ತಾರೋ. ಬಟ್ ಅವರು ಅವರದ್ದೇ ಆದಂತಹ ಕಾನೂನು ಅಂದ್ರೆ ಲೀಗಲ್ ಆಗಿ ಫೇಸ್ ಮಾಡ್ಬೇಕು. ಬಟ್ ಇವರಿಬ್ರು ಏನ್ ಗೊತ್ತಾ, ಫೇಸ್ ಆಫ್ ದಿ ಆ ವಿಡಿಯೋ ಇವರೇ ಮುಖ್ಯವಾದವರು. ಇವರಿಂದ ಬೇರೆಯವ್ರು ಅಟ್ರಾಕ್ಟ್ ಆಗ್ತಾರೆ ಸರ್. ಅಂಡ್ ನಾನೊಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀನಿ ಅಂದಾಗ, ಏನೋ ಹೇಳ್ತಾ ಇದ್ದೀನಿ ಅಂದಾಗ, ಏನೋ ಪ್ರದರ್ಶನ ಮಾಡ್ತಾ ಇದ್ದೀನಿ ಅಂದಾಗ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನನ್ನನ್ನ ನೋಡೋರು ತುಂಬಾ ಜನ ಇರ್ತಾರೆ ಎನ್ನುವ ಅರಿವು ಅವ್ರಿಗೆ ಇರಬೇಕು. ಏನ್ ಬೇಕಾದ್ರೂ ಮಾಡೋಣ, ಆಮೇಲೆ ಡಿಲೀಟ್ ಮಾಡೋಣ, ಸಾರಿ ಕೇಳೋಣ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಥವಾ ಸೆಲೆಬ್ರಿಟಿಗಳಿಗೆ ಅದು ಅಷ್ಟೊಂದು ಈಸಿಯಾಗಿ ಅನ್ವಯ ಆಗಲ್ಲ ಸರ್. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಗೇನ್ ಇಲ್ಲಿ ಬಡವರಿಗೊಂದು ಶ್ರೀಮಂತರಿಗೊಂದು ಕಾನೂನು ಅಂತೀವಲ್ಲ, ಹಂಗ್ ಬರಲ್ಲ. ಇಬ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರಿವಾಗಿದೆ ಈಗ ಮೇಡಮ್. ಈಗ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರಿವಾಗಿದೆ. ಅವರು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಿದ್ದಾರೆ, ಮುಂದಕ್ಕೆ ಮಾಡಲ್ಲ ಅಂತ. ಕಂಟಿನ್ಯೂಟಿ ಹೆಂಗಾಗುತ್ತೆ ಅಂತ ಒಂದು ಕ್ಲೂ ಮತ್ತೆ ಅದನ್ನ ನಾವು ಕೆದಕಿ ಅವ್ರಿಗೆ ಒಂದು ಕ್ಲೂ ಕೊಟ್ಬಿಡ್ಲಾ? ಇದನ್ನ ಸಿಂಪಲ್ ಆಗಿ ಆಸ್ ಇಟ್ ಈಸ್, ಅಯ್ಯೋ ಸಾರಿ ಕೇಳ್ಬಿಟ್ರು, ಗೊತ್ತಾಗ್ಲಿಲ್ವಂತೆ, ಮಕ್ಳು ಪಾಪ ಏನೋ ಮಾಡಕ್ ಹೋಗಿದ್ದಾವೆ, ಹುಡುಕ್ ಬುದ್ಧಿ ಅಂತ ಬಿಟ್ರೆ, ನೆಕ್ಸ್ಟ್ ಇನ್ನೊಬ್ರು ಮಾಡಿ ಇದೇ ರೀತಿ ಕೇಸ್ ಆದ್ಮೇಲೆ ಅಥವಾ ವೈರಲ್ ಆದ್ಮೇಲೆ ಅವರು ಸಾರಿ ಕೇಳ್ತಾರೆ, ಅವರು ಡಿಲೀಟ್ ಮಾಡ್ತಾರೆ. ಇದು ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವಾಗ ಹಿಂಗೆ ಬಿಟ್ಬಿಡೋಣ, ಸಾರಿ ಅಂದ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತಾ? ನಾನು ಸಾರಿ ಕೇಳಿ ಸುಮ್ನೆ ಹಾಗೆ ಬಿಟ್ಬಿಡಿ ಅಲ್ಲ, ಸಾರಿ ಕೇಳಿದ ತಕ್ಷಣ ಸುಮ್ನೆ ಹಂಗೆ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡಕ್ ಸಾಧ್ಯನೋ ಅದನ್ನ ಕೊಡಿ. ಕ್ಷಮೆ ಅಂದ್ರೆ ಸುಮ್ನೆ ಹಂಗೆ ಕ್ಷಮೆ ಅಲ್ಲ ಮೇಡಮ್. ಮಾಡಿದ ತಪ್ಪು ಆಯ್ತು ಬಿಟ್ಬಿಡಪ್ಪ, ನಾವು ಮಕ್ಕಳು ಜಗಳ ಆಡೋ ಬಿಡಿಸ್ಕೊಳ್ಳೋದು ಆ ಥರ ಅಲ್ಲ. ಕಾನೂನು ಪ್ರಕಾರನೇ ಮುಂದಕ್ಕೆ ಈ ಥರದ ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಈ ಥರ ಶಿಕ್ಷೆ ಕಾದಿದೆ ಅಂತ ಒಂದು ಕಂಡೀಷನ್ ಹಾಕಿ ಬಿಡ್ಲಿ, ಅಲ್ಪ ಪ್ರಮಾಣ ಶಿಕ್ಷೆ ಕೊಡ್ಲಿ, ಬೇಡ ಅಂತ ಇಲ್ಲ ನಾನು. ಅವ್ರು ಮಾಡಿದ್ದನ್ನ ವಿತಂಡವಾದ ಮಾಡಿದ್ರೆ ನಾವು ಅದನ್ನ ತಪ್ಪು ಅಂತ ಹೇಳ್ಬೋದಾಗಿತ್ತು. ಅವ್ರು ವಿತಂಡವಾದ ಮಾಡಕ್ ಹೋಗಿಲ್ಲ. ಅದೇ ನಮಗೆ ಬಹಳ ಇಕ್ಕಟ್ಟಿಗೆ ಸಿಗಾಕಿಸ್ತಾ ಇದೆ ಮಾತಾಡ್ಲಿಕ್ಕೆ. ಕೆಲವರು ವಿತಂಡವಾದ ಮಾಡ್ತಾ ಇರ್ತಾರೆ. ಸಲೀಸಾಗಿ ಜೋಪಾನವಾಗಿ ಆ ಕಡೆ ಜರುಗಿದ ನಮಗೂ ಕಷ್ಟ ಆಗ್ತದೆ ಹೆಂಗ್ ಮಾತಾಡೋದು, ಈ ಕೇಸ್ನ ಹೆಂಗ್ ಹ್ಯಾಂಡಲ್ ಮಾಡೋದಂತ. ಎನಿವೆ ಬರ್ತೀನಿ ನಾನು ನಿಮ್ಮ ಹತ್ರ ಸರ್. ಈಗ ತಜ್ಞರಾಗಿ ಇಂಥ ಕೇಸ್ಗಳನ್ನ ನೋಡಿದಾಗ ನಿಮ್ಗಾಗೋ ಕಳವಳ ಏನು? ಮುಂದುವರೆದು ಬಿಟ್ರೆ ಹೆಂಗೆ ಕತೆ ಇದು? ನೋಡಿ, ನಾನು ಈಗಾಗಲೇ ಹೇಳ್ದಂಗೆ ಒಂದು ಕಠಿಣವಾದ ಕಾನೂನು ರಚನೆ ಆಗಿದೆ. 72ನೇ ಇಸ್ವಿಯಲ್ಲಾಗಿರೋದು ಕ್ರಮೇಣ ಅಮೆಂಡ್ಮೆಂಟ್ಗಳಾಗಿ ಕಡೆಯ ಅಮೆಂಡ್ಮೆಂಟು ಏಪ್ರಿಲ್ 23ರಲ್ಲಿ ಜಾರಿಯಾಗಿದೆ. ನಾನು ಆ ಸಬ್ ಕಮಿಟಿ ಅಮೆಂಡ್ಮೆಂಟ್ ಸಬ್ ಕಮಿಟಿಯಲ್ಲಿ ಇದ್ದವನು. ಪಾರ್ಲಿಮೆಂಟ್ರಿ ಸಬ್ ಕಮಿಟಿಗೆ ನನ್ನ ಇದು ಅಸಿಸ್ಟೆನ್ಸ್ ಕೇಳಿದ್ರು, ಅದರಲ್ಲೂ ಇದ್ದೆ. ಸೊ ಹಾಗಿರುವಾಗ ಸರ್ಕಾರ ನಿರಂತರವಾಗಿ ಈ ಕಾನೂನನ್ನು ಪ್ರಬಲವಾಗಿ ಜಾರಿಯಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಕಾನೂನಿದೆ. ಎಲ್ಲ ಕಾನೂನುಗಳು ಇಂಪ್ಲಿಮೆಂಟೇಷನ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಟ್ಟಾರೆ ಈಗ ಈ ಸೋಷಿಯಲ್ ಮೀಡಿಯಾ ಇತ್ಯಾದಿ, ಆಮೇಲೆ ಇನ್ನೊಂದು ಅತಿ ಮುಖ್ಯವಾದ್ದೇನೆಂದರೆ ಇಂಟರ್ನೆಟ್ನಲ್ಲಿ ಈ ವನ್ಯಜೀವಿ ಟ್ರೇಡು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆನೂ ನಾವು ಗಮನ ಹರಿಸ್ಬೇಕಾಗತ್ತೆ. ಸಾಕಷ್ಟು ವನ್ಯಜೀವಿ ಪದಾರ್ಥಗಳು, ನಿಷೇಧವಾದಂಥ ಪದಾರ್ಥಗಳು ಓಡಾಡ್ತಾ ಇವೆ ನೆಟ್ನಲ್ಲಿ. ಅದಕ್ಕೆ ತುಂಬ ಏಜೆನ್ಸಿಗಳು ಅದಕ್ಕೆ ಪ್ರಯತ್ನ ಮಾಡಿ ಅವ್ರನ್ನ ಟ್ರ್ಯಾಕು ಮಾಡ್ತಾ ಇದ್ದಾರೆ.
ಕಾರ್ಯಕರ್ತರು ಇದ್ದಾರೆ ಅದರಲ್ಲಿ. ನನಗೆ ಗೊತ್ತಿರೋ ಒಬ್ಬರು ಕಾರ್ಯಕರ್ತರು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಿರೋವಾಗ ಈಗ ಈ ಥರ ಶೋಗಳಲ್ಲಿ ಒಟ್ಟಾರೆ ನನ್ನ ಅಭಿಪ್ರಾಯ ಏನು ಅಂದರೆ, ಯಾವ ವನ್ಯಜೀವಿ ಪದಾರ್ಥನೂ ಬಳಸಬೇಡಿ, ಈ ಥರ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೋಬೇಡಿ. ಯಾಕಂದರೆ ಕಾನೂನು ನಾವೀಗಲೇ ಇಬ್ಬರು ನಾವು ಹೇಳ್ದಂಗೆ ಕಾನೂನು ಯಾರಿಗೂ ಮೀರಿ ಇಲ್ಲ, ಎಲ್ರಿಗೂ ಒಂದೇ ಕಾನೂನು. ಸೊ ಆ್ಯಂಡ್ ಇದರಲ್ಲಿ ಏನಾಗತ್ತೆ, ಯಾವಾಗಲೂ ಕೂಡ ವನ್ಯಜೀವಿ ಪದಾರ್ಥಗಳಲ್ಲಿ ಮಧ್ಯವರ್ತಿಗಳಿರ್ತಾರೆ ಮತ್ತು ಬೇಟೆ ಆಡೋರು ಇರ್ತಾರೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಮಾತಾಡಬೇಕಾಗತ್ತೆ. ಬರೀ ಈ ಕಾನೂನಿನಲ್ಲಿ ನಾ ಮತ್ತೆ ಹೇಳ್ತೀನಿ, ಮೊದಲು ಹೇಳಿದೆ, ಬರೀ ಈ ನವಿಲಿನ ರೆಕ್ಕೆಗೆ ಮಾತ್ರ ಒಂದು ಎಕ್ಸೆಂಪ್ಷನ್ ಇದೆ. ಆದರೆ ನವಿಲ್ ಬೇಟೆ ಆಡಿದ್ರೆ 3 ವರ್ಷದಿಂದ 7 ವರ್ಷದ ತನಕ ಸಜೆ ಇದೆ. ಸೊ ಹಾಗಿರುವಾಗ ಆ್ಯಂಡ್ ಬೇರೆ ಎಲ್ಲ ಪ್ರಾಣಿಗಳು, ದಂತ ಇರ್ಬೋದು, ಕೊಂಬಿರ್ಬೋದು, ಚಕ್ಳ ಇರ್ಬೋದು, ಏನೇ ಇರ್ಬೋದು, ಇದನ್ನ ಯಾವುದನ್ನು ತರಬೇಡಿ ದಯವಿಟ್ಟು. ಇದು ನೀವು ಇಟ್ಕೊಂಡಲ್ಲೇ, ಬಿಕಾಸ್ ಎಲ್ಲ ವನ್ಯಜೀವಿ ಪದಾರ್ಥಗಳು ಗೌರ್ಮೆಂಟ್ ಪ್ರಾಪರ್ಟಿ, ಸೆಕ್ಷನ್ 39 ಅಡಿಯಲ್ಲಿ ಕಾನೂನು ಹೇಳುತ್ತೆ. ಹಾಗಿರುವಾಗ ನಿಮಗೆ ಪರವಾನಿಗೆ ಇಲ್ಲದೆ ನೀವು ಅದನ್ನು ಇಟ್ಕೊಳ್ಳೋಕೆ ಅವಕಾಶನೇ ಇಲ್ಲ, ಟ್ರಾನ್ಸ್ಪೋರ್ಟ್ ಮಾಡೋಕೆ ಅವಕಾಶನೇ ಇಲ್ಲ. 48A ಅಡಿಯಲ್ಲಿ ಯಾರು ಕೂಡ ಪಕ್ಷಿಗಳ ಅಂಗಾಂಗವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಅದರಲ್ಲೂ ಕಮರ್ಷಿಯಲ್ ಸ್ಪೇಸ್ನಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಅವಕಾಶನೇ ಇಲ್ಲ. ಕೆಲವರು ಮುತ್ತಾತ ತಾತಂದು ಪದಾರ್ಥಗಳು ಇದು ಅಂತ 72ರಲ್ಲಿ ಡಿಕ್ಲರೇಷನ್ ಮಾಡಿ ಅದಕ್ಕೆ ಸ್ಪೆಷಲ್ ಪರವಾನಿಗೆ ಪಡ್ಕೊಂಡು ಅದನ್ನ ಅವ್ರ ಮನೆ ಮಟ್ಟಕ್ಕೆ ಇಟ್ಕೋಬಹುದು. ಆದರೆ ಯಾರು ಕೂಡ ಹೋಟೆಲ್ಗಳಲ್ಲಿ, ಶೋಗಳಲ್ಲಿ ಅದನ್ನ ಪ್ರದರ್ಶನ ಮಾಡಕ್ಕೆ ಅವಕಾಶ ಇಲ್ಲ. ಮಾತಾಡಿ ಗಣೇಶ್ ಅವರೇ. ಮೇಡಮ್, ಈಗ ಸಾರ್ ಹೇಳುವಾಗ ನವಿಲುಗರಿಗಳ ಒಂದು ಎಕ್ಸಂಪ್ಷನ್ ಇದೆ ಅಂತ ಹೇಳಿದ್ರು, ಬಿದ್ದಿರೋದಕ್ಕೆ ಮಾತ್ರ, ಉದ್ರೋಗಿರೋದು ಅಂಗಾಂಗದ ಬದಲಿಗೆ ನವಿಲುಗರಿಗೆ ಮಾತ್ರ ಎಕ್ಸಂಪ್ಷನ್ ಇದೆ ಅಂತ ಹೇಳಿದ್ರು. ಉದ್ರಿರೋದು ಅಂಡ್ ಕಮರ್ಷಿಯಲ್ ಆಗಿ ಬಳಸಂಗಿಲ್ಲ, ಕಮರ್ಷಿಯಲ್ ಆಗಿ ಬಳಸಂಗಿಲ್ಲ, ಮನೇಲಿ ಇಟ್ಕೋಬಹುದು, ಪುಸ್ತಕದಲ್ಲಿ ಇಟ್ಕೋಬಹುದು. ಒಂದು ಹುಡುಗ ಹುಡುಗಿಗೆ ರೋಸ್ ಕೊಟ್ಟಂಗೆ ಒಂದು ನವಿಲುಗರಿ ಕೊಡ್ಬೋದು. ಹೌದು, ಒಂದ್ ನಿಮಿಷ ಇರಿ. ನೀವೆಲ್ಲ ಓದೋವಾಗ ಪುಸ್ತಕದೊಳಗಡೆ ನವಿಲುಗರಿ ಇಡ್ತಾ ಇದ್ವಿ, ಜ್ಞಾಪಕ ಇರ್ಬೋದು ನಿಮ್ಗೆ. ಅದಕ್ಕೆ ಹೇಳ್ದೆ ಪುಸ್ತಕದಲ್ಲಿ ಇಟ್ಕೋಬಹುದು ಅಂತ. ಜ್ಞಾಪಕ ಇದೆ ಮೇಡಮ್? ಬಟ್ಟೆ ತರ ಹಾಕೊಂಡ ನಾವೆಲ್ಲ ಓದೋವಾಗ ಪುಸ್ತಕದೊಳಗಡೆ ಒಂದು ನವಿಲುಗರಿ ಇಟ್ಕೋತಾ ಇದ್ವಿ, ಪಾಸ್ ಆಗ್ತೀವಿ ಅನ್ನೋ ಕಾರಣಕ್ಕೆ. ಇರ್ಲಿ, ಈಗ ನಾನು ಹೇಳೋದು ನವಿಲುಗರಿ ಅದು ಪ್ರೋಸೆಸ್ ಬೀಳುತ್ತೆ ಹುಟ್ಟುತ್ತೆ. ಉದುರಿರೋ ನವಿಲುಗರಿ ತಂದು ಮಾಡಿರ್ಬೋದಲ್ವಾ ಅವರು? ಅದನ್ನ ಕಮರ್ಷಿಯಲ್ ಆಗಿ ಅದನ್ನು ಬಳಸಂಗಿಲ್ಲ ಅಂತ ಸರ್. ಇವರು ಉದ್ರಿರೋದನ್ನ ತಂದು ಹಾಕೊಂಡ್ರು ಅನ್ಕೊಳ್ಳಿ, ನಾಳೆ ದಿನ ಅದೇ ಬೇಕು ಅಂತ ಹುಡ್ಕೊಂಡು ಹೋದ್ರೆ ಎಲ್ಲಿ ತರ್ತಾರೆ? ಎಲ್ಲ ನವಿಲು ಗರಿ ಉದುರಿಸ್ಕೊಂಡು ಹೋಗೋದ್ ಕುತ್ಕೊಳ್ಳಲ್ಲ, ಕೊಲ್ತಾರೆ, ವಧೆ ಮಾಡ್ತಾರೆ, ಕೀಳ್ತಾರೆ. ಮೊದಲು ಮಾರ್ಕೆಟ್ಗಳ, ಇವಾಗ ಸಿಟಿ ಮಾರ್ಕೆಟ್ ಮೇಡಮ್, ತಾವು ಒಂದು ರೌಂಡ್ ಹೊಡಿರಿ, ನಿಮ್ ಮೀಡಿಯಾ ಸಮೇತ ರೌಂಡ್ ಹೊಡಿರಿ, ಮಾರ್ಕೆಟ್ ಅಲ್ಲಿ ಕಂತೆ ನವಿಲುಗರಿ ಮಾರ್ತಾ ಇರ್ತಾರೆ. ಅದೇ ಗಣೇಶ, ಗಣೇಶ್ ಸರ್ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇದೇ ನವಿಲಿನ ಇಟ್ಕೊಂಡು ನಾನ್ ಶೋ ಆಫ್ ಮಾಡಿದ್ರೆ ಅದು ತುಂಬಾ ವೈರಲ್ ಆಗ್ತಾ ಇರ್ಲಿಲ್ಲ. ತುಂಬಾ ಜನ ಅದನ್ನ ನೋಡಿ, ಓ ವಿದ್ಯಾ ಮಲ್ನಾಡ್ ಇಟ್ಕೊಂಡಿದ್ರು, ನಾವು ಇಟ್ಕೊಳ್ಳೋಣ ಅನ್ನಲ್ಲ ಸರ್. ಅದನ್ನ ನೀವ್ ಇಟ್ಕೊಂಡ್ರೆ, ಈ ಮಿಸ್ಟರ್ ಯಾರೋ ಈ ಕಿಶನ್ ಇದಲ್ಲ, ಕಿಶನ್ ನಿವೇದಿತಾ ಬಟ್ಟೆ ತರ ಹಾಕೊಂಡ್ರೆ ನೀವುಗಳು ವೈರಲ್ ಆಗ್ತೀರಿ. ನಿಮ್ಮನ್ನ ನೋಡಿ ಇನ್ನೊಂದಷ್ಟು ಜನ ಹಾಕೋಬೇಕು ಅನ್ಕೊಳ್ತಾರೆ. ಸೊ ಸೆಲೆಬ್ರಿಟಿ ಅಂತ ಅನಿಸ್ಕೊಂಡಿರೋ ನೀವುಗಳು ಏನೇ ಕೆಲಸ ಮಾಡ್ಬೇಕಾದ್ರು ಮನೆ ಒಳಗೆ ಹೆಂಗಾದ್ರು ಇರಿ, ಹೊರ ಜಗತ್ತಿಗೆ ವಿಡಿಯೋ ಮಾಡಿ ಹಾಕ್ಬೇಕಾದ್ರೆ ಜೋಪಾನವಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಸಂಶೋಧನೆ ಇಂಪಾರ್ಟೆಂಟ್. ನಿಮ್ಮನ್ನ ನೋಡಿ ತುಂಬಾ ಜನ ಅನುಸರಿಸ್ತಾ ಇರ್ತಾರೆ. ಇದು ನಮ್ಮ ಕಳಕಳಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ 3 ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ಹೇಳೋದೆಲ್ಲ ಹೇಳ್ಬಿಟ್ಟಿದ್ವಿ, ವೈಂಡ್ ಅಪ್ ನಲ್ಲಿ ಇನ್ನೇನು ಹೇಳುವಂಥದ್ದು ಬಾಕಿ ಇಲ್ಲ. ಇಲ್ಲಿ ನಾನು ಮಾಡಿದೆ ಅಂತ ಇನ್ನೊಬ್ರು ಮಾಡಿದ್ರು ಅಂತ ಮತ್ತೊಬ್ರು. ಕಾನೂನು ಎಲ್ರಿಗೂ ಒಂದೇ. ಸೆಲೆಬ್ರಿಟಿಗಳಿಗೊಂದು ಅಥವಾ ಕಾಮನ್ ಪೀಪಲಿಗೊಂದು, ಬಡವರಿಗೊಂದು, ಶ್ರೀಮಂತರಿಗೊಂದು ಹಂಗಿರಲ್ಲ. ಬಟ್ ಈ ವಿಚಾರದಲ್ಲಿ ಏನು ಸೂಕ್ಷ್ಮ ಗೊತ್ತಾ? ಸೆಲೆಬ್ರಿಟಿಗಳು ನೀವೇನೇ ಹೆಜ್ಜೆ ಇಡಬೇಕಾದ್ರೂ, ಏನೇ ತೀರ್ಮಾನ ಮಾಡಬೇಕಾದ್ರೂ, ಏನೇ ಶೋ ಆಫ್ ಮಾಡಬೇಕಾದ್ರೂ, ಏನೇ ಹೇಳಬೇಕಾದ್ರೂ ನಮ್ಗಳಿಗಿಂತ ಹೆಚ್ಚಿನದಾಗಿ ಸೂಕ್ಷ್ಮತೆಯನ್ನು ಹೊಂದಿರಬೇಕಾಗುತ್ತೆ. ಯಾಕಂದರೆ ನಿಮ್ಮನ್ನು ಅನುಸರಿಸೋರು ಜಾಸ್ತಿ ಇರ್ತಾರ್ರಿ. ಅವ್ರು ಮಾಡಿದ್ರು ನಾವು ಮಾಡೋಣ ಬಿಡಿ ಅಂತ ಹೋಗ್ಬಿಟ್ರೆ ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.